ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸ್ತೇನೆ. ಈ ಬಸವಜ್ಯೋತಿ ಎಂಬ ಧಾರ್ಮಿಕ ಕಾರ್ಯಕ್ರಮ ನಾವು 1995ರಲ್ಲಿ ಲಿಂಗೈಕ್ಯರಾದ ಶ್ರೀ ಅಳವಪ್ಪ ಚಂದೆ ನಮ್ಮ ಸಮಾಜ ಮುಖಂಡರು ಅವರ ಮನೆಯಲ್ಲಿ ಮೊದಲನೇ ಬಸವಜ್ಯೋತಿ ಕಾರ್ಯಕ್ರಮ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಉಪಸ್ಥಿತಿಯಲ್ಲಿ ಅವರ ನೇತೃತ್ವದಲ್ಲಿ ಆರಂಭಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ತಿಂಗಳು 1ನೇ ತಾರೀಕು ಹಾಗೂ 15ನೇ ತಾರೀಕು ಮಾಸದಲ್ಲಿ 2 ಸಲ ಈ ಬಸವಜ್ಯೋತಿ ಕಾರ್ಯಕ್ರಮ ನಾವು ನಡೆಸುತ್ತಾ ಬಂದಿದ್ದೇವೆ. ಜಾತಿ ಮತ ಪಂಥಗಳಿಗೆ ಅತೀತವಾಗಿ ಬಸವಣ್ಣನವರ ಏನು ತತ್ವ ಇದ್ದು, ಬಸವಣ್ಣನವರ ಏನು ವಿಚಾರ ಇದ್ದು, ಅವರು ಜನರ ಮನಕ್ಕೆ ಮುಟ್ಟಿಸ್ಬೇಕೆಂಬ ಉದ್ದೇಶದಿಂದ ನಾವು ಕೇವಲ ಲಿಂಗಾಯತರ ಮನೆಯಲ್ಲೇ ಈ ಬಸವಜ್ಯೋತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿಲ್ಲ. ಈ ಜಹರಾಬಾದಿನ ವೈಶ್ಯ ಸಂಘದ ಅಧ್ಯಕ್ಷರಾದ ಅಲ್ಲಾಡಿ ವೀರೇಶಂ ಅವರ ಮನೆಯಲ್ಲಿನೂ ಬಸವಜ್ಯೋತಿ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಏರ್ಪಡಿಸಲಾಯಿತು. ಅದೇ ರೀತಿ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಲಿಂಗೈಕ್ಯರು ಶ್ರೀ ಕೇಶವರಾವ್ ಸರಾಫ್ ಅವರ ಮನೆಯಲ್ಲೂ ಸಹ ಈ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ಳಲಾಯಿತು. ಆ ಕಾರ್ಯಕ್ರಮಕ್ಕೆ ಹುಲ್ಸೂರು ಪಟ್ಟಾಧ್ಯಕ್ಷರು ದಯಪಾಲಿಸಿದರು. ಮತ್ತು ಮುಸಲ್ಮಾನರು ಅವರು ಶರಣರಾದ ಶ್ರೀ ಸೈಯದ್ ಮಕ್ಸೂದ್ ಅವರ ಮನೆಯಲ್ಲಿನೂ ಸಹ ಈ ಬಸವಜ್ಯೋತಿ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಮತ್ತು ದಲಿತ ಸಮಾಜದ ಬಿ ಜನಾರ್ದನ್ BSP ಲೀಡರ್ ಹಾಗೂ ರಾಮಚಂದರ್ ಭೀಮವಂಶಿ ಅವ್ರ ಶಿಕ್ಷಕರು ಅವ್ರ ಮನೆಯಲ್ಲಿನೂ ಸಹ ಈ ಬಸವಜ್ಯೋತಿ ಕಾರ್ಯಕ್ರಮ ನಾವು ಏರ್ಪಡಿಸಿ ಎಲ್ಲರನ್ನು ಕೂಡಿಸಿಕೊಂಡು ಒಂದು ಮಾನವ ಸಮಾಜದ ನಿರ್ಮಾಣ ಮಾಡಬೇಕಂತ ಶರಣರು ಕನಸು ಕಂಡು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇವೆ. ಎಲ್ಲರನ್ನು ಕೂಡಿಸಿಕೊಂಡು ಬಸವಾದಿ ಶರಣರ ಒಂದು ವಿಚಾರಗಳನ್ನು, ಅವರ ತತ್ವಗಳನ್ನು ಅವರಿಗೆ ಮುಟ್ಟಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇದರ ಮೂಲಕ ಇವತ್ತು 678ನೇ ಬಸವಜ್ಯೋತಿ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ನೀಡಿ ಇಲ್ಲಿಗೆ ಬಂದಿದ್ರಿ. ತಮಗೆ ನಮ್ಮ ಲಿಂಗಾಯತ ಸಮಾಜದ ಪರವಾಗಿ, ಅಕ್ಕನ ಬಳಗದ ಪರವಾಗಿ, ಲಿಂಗಾಯತಿ ಯೂತ್ ಅಸೋಸಿಯೇಷನ್ ಪರವಾಗಿ, ಅಕ್ಕನ ಬಳಗದ ಯೋಜನಾ ವಿಭಾಗದ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ನೀಡಿ ಈಗ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಅವರಲ್ಲಿ ನಮ್ಮ ಅತಿಥಿಗಳಾದ ಸಹೋದರಿ ಶ್ರೀಮತಿ ಶೈಲಜಾ ಜಿ ಗುಡಿಗೆಯವರಲ್ಲಿ ನಾನು ವಿನಂತಿಸಿಕೊಳ್ತಾ ಅವರಿಗೆ ವೇದಿಕೆ ಮೇಲೆ ಭಕ್ತಿಪೂರ್ವಕ ಸ್ವಾಗತವನ್ನು ನೀಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ವಾಮಕ್ಷೇಮ ನಿಮ್ಮದೆಯ, ಎಲ್ಲ ಹಾನಿಯುಕ್ತಿ ನಿಮ್ಮದೆಯ, ಎಲ್ಲ ಮಾನವಮಾನ ನಿಮ್ಮದೆಯ, ಬಳ್ಳಿಗೆ ಕಾಯಿ ಮುಕ್ತೆ ಉಳಸು ನಮ್ಮದೆಯ. ಎಲ್ಲ ಹೃದಯ ಕಮಲದಲ್ಲಿ ವಿಶ್ವಗುರು ಬಸವ ತಂದೆಯನ್ನು ಸ್ಮರಿಸುತ್ತಾ, ಜೊತೆಗೆ 770 ಅಮರಗಣಗಳಿಗೆ ನನ್ನ ಅನಂತ ಶರಣಗಳನ್ನು ಸಲ್ಲಿಸುತ್ತಾ, ಇಂದಿನ 678ನೇ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದಲ್ಲಿ ಆಗಮಿಸಿರುವಂತಹ ಲಿಂಗಾಯತ ಸಮಾಜದ ಎಲ್ಲ ಸಹೋದರ ಸಹೋದರಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರುವಂತಹ ಶೆಟ್ಕಾರ ಶೇಖರಣ್ಣನವರೇ 13 ವರ್ಷದಿಂದ ತಾವು ತಮ್ಮ ಮನವನ್ನು ರೂಪಿಸಿ ಲಿಂಗಾಯತ ಸಮಾಜಕ್ಕೆ ಒಂದು ನೆರಳಾಗಿ ನಿಂತಿದ್ದೀರಿ. ನಮಗೆ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡುತ್ತಾ ಬಸವತತ್ವವನ್ನು ಬೆಳೆಸುತ್ತಿರುವಂತಹ ಆರ್ ಸುಭಾಷ್ ಸಹೋದರರೇ, ಮಾಜಿ ಅಧ್ಯಕ್ಷರಾಗಿ ಕಾರ್ಯಕ್ಕೆ ಬೆಂಗಾವಲಾಗಿರುವಂತಹ ಮಠಪತಿ ಬಸವರಾಜಪ್ಪನವರೇ, ಮತ್ತು ಇಂದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂತಹ ಶಿವಕುಮಾರ್ ಮಠಪತಿ ಅಣ್ಣನವರು ಮತ್ತು ಮಂಜುಳಾ ಮಠಪತಿ ಅಕ್ಕನವರಿಗೆ, ಮತ್ತು ಲಿಂಗಾಯತ ಸಮಾಜದ 1,500 ಮನೆಗಳು ತಿಂಗಳಲ್ಲಿ 2 ಸಲ ಬಸವಜ್ಯೋತಿಯನ್ನು ಮಾಡಿ ತಮ್ಮದೇ ಆದ ನಿಟ್ಟಿನಲ್ಲಿ ತಾವೆಲ್ಲ ಇಂದು ಬಸವನ ಬೆಳಗನ್ನು ಹರಡಿಸಿ ಬಸವ ತತ್ವವನ್ನು ತಮ್ಮದಾಗಿಸಿ
ಶರಣರ ಸನ್ನಿಧಿಯಲ್ಲಿ ನನ್ನನ್ನು ಕರೆದು ನನ್ನ ಸೌಭಾಗ್ಯವೆಂದು ತಿಳಿದುಕೊಂಡು ಇಂದಿನ ಕಾರ್ಯಕ್ರಮದಲ್ಲಿ 678ನೇ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ನಾನು ತಮ್ಮೆಲ್ಲರಿಗೂ ಎನಗಿಂತ ಕಿರಿಯಳಿಲ್ಲ ಎನ್ನುವಂತೆ ನನ್ನದೇ ಆದ ನಿಟ್ಟಿನಲ್ಲಿ ನಾನು ಕೆಲವೊಂದು ಬಸವತತ್ವದ ಮಾತುಗಳನ್ನು ತಮ್ಮೆಲ್ಲರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ, ಅದಕ್ಕೆ ಇನ್ನೊಂದು ಕಾಯಕ ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸಕಲ ಶರಣರಿಗೆ 770 ಅಮರಗಣಗಳನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಜಗಕ್ಕೆ ಜ್ಯೋತಿಯಾಗಿ, ಕ್ರಾಂತಿಕಾರಕರಾಗಿ, ಮಹಾಮಾನವತಾವಾದಿಯಾಗಿ ನಮ್ಮ ನಾಡಲ್ಲ ನಮ್ಮ ದೇಶ ಬಿಟ್ಟು ಪ್ರಪಂಚದವರೆಗೆ ಬೆಳಕನ್ನಿಸುವಂತಹ ನನ್ನ ಬಸವ ತಂದೆಯ ಬೆಳಕು ಎಲ್ಲರ ಮನೆ ಮನೆಗಳಲ್ಲಿ ಬೆಳಗಲಿ ಅಂತ ಹೇಳ್ತಾ, ಇವತ್ತು ಇನ್ನೊಂದು ಬುದ್ಧ ಪೂರ್ಣಿಮೆ, ಅಹಿಂಸೆ. ಜಗಕ್ಕೆ ಅಹಿಂಸೆಯನ್ನು ಕೊಟ್ಟಂಥವರು ಬುದ್ಧ, ಬಸವ, ಅಂಬೇಡ್ಕರ್. ಇವತ್ತು ಬುದ್ಧ ಪೂರ್ಣಿಮೆ ಕೂಡ ಹೌದು. ಇವತ್ತು ಬುದ್ಧನ ಬಗ್ಗೆ ಮತ್ತೊಂದು ಕಡೆ ನಾವು ಬಸವಣ್ಣನ ಆದರ್ಶಗಳನ್ನು ಎತ್ತುಕೊಂಡಾಗ ಇಂಥವರು ನಮ್ಮ ಜೀವನಕ್ಕೆ ಬೆಳಕು ಅಂತ ಹೇಳ್ತಾ, ನಾನು ಕೂಡ ಬಸವ ತತ್ವವನ್ನು ಪಾಲಿಸುತ್ತಾ ಬಸವ ತತ್ವದ ನಿಯಮಗಳನ್ನೇ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಎಲ್ಲ ಶರಣರಿಗೆ ಕೆಲವೊಂದು ಮಾತುಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಜಗತ್ತಿಗೆ ಸಮಾನತೆ ಅಂದರೇನು, ಕಾಯಕ ಅಂದರೇನು, ಮಾನವೀಯತೆ ಅಂದರೇನು, ಸತ್ಯದ ಅನ್ವೇಷಣೆ ಅಂದರೇನು, 12ನೇ ಶತಮಾನಕ್ಕಿಂತ ಮುಂಚೆ ಅಂದರೆ ಯಾವುದರ ಅರಿವೇ ಇಲ್ಲದೆ ಜಗ ಕತ್ತಲೆಯಿಂದ ಮುಳುಗಿತ್ತು. ಕತ್ತಲೆಯ ಜಗತ್ತಿಗೆ ಬೆಳಕು ಸಿಕ್ಕಿದ ದಿನವೇ ಬೆಳಕು ಸಿಕ್ಕಿದ ಒಂದು ಸಮಯ ಅಂದರೆ 12ನೇ ಶತಮಾನ. ಒಂದು ಕತೆ ಹೇಳಬೇಕು ನಾವು ನಿಮ್ಮೆಲ್ಲರಿಗೆ. ಎಂಥ ಒಂದು ಸಮಾಜ ಇತ್ತು, ಸಮಾಜ ಯಾವ ರೀತಿ ನಡೆದಿತ್ತು. ಒಂದು ವೇದ ಅಧ್ಯಯನ ಇರುವಂತಹ ಒಂದು ಪರಿವಾರಗಳ ಮಧ್ಯೆ ಒಂದು ಚಿಕ್ಕ ಆಕಳು ತೋರಿಸುತ್ತಿರ್ತದೆ. ಚಿಕ್ಕ ಆಕಳು ತೋರಿಸುತ್ತಿದ್ದಾಗ ಅದನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಸ್ಪೃಶ್ಯ ಜಾತಿಯ ಹುಡುಗ ಬಂದ, ಕೇತ ಅಂತೇಳಿ. ಕೇತ ಅನ್ನುವಂಥ ಹುಡುಗ ಆಕಳ ಕರುವನ್ನ ಭುಜದ ಮೇಲೆ ಎತ್ಕೊಂಡು ಒಂದು ಅಗ್ರಹಾರದಿಂದ ಹೋಗ್ತಾ ಇದ್ದಂಗೆ ವೇದ ಉಪನಿಷತ್ತು ಕಿವಿಗೆ ಬೀಳ್ತಾ ಇತ್ತು. ಊದಿನ ಕಡ್ಡಿಯ ಸುಗಂಧ ಮೂಗಿಗೆ ಸುಸ್ತಾ ಇತ್ತು. ಊಟದ ಘಮ ಮೂಗಿಗೆ ಬರ್ತಾ ಇತ್ತು. ಕೇತ ಏನ್ ಮಾಡ್ತಾನೆ, ಭುಜದ ಮೇಲೆ ಹಾಕೊಂಡಂತ ಆಕಳ ಕರುವನ್ನ ಒಂದು ಕಟ್ಟೆಯ ಮೇಲೆ ಇಟ್ಟು ಅವನೇನ್ ಮಾಡ್ತಾನೆ, ಒಂದು ಶ್ರೀನಿವಾಸ ಪೆದ್ದಿ ಅನ್ನುವಂತ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಇಳಿಕಿ ನೋಡುವಂತ ಸಂದರ್ಭದಲ್ಲಿ ಶ್ರೀನಿವಾಸ ಪೆದ್ದಿಗಳ ಕಣ್ಣು ಆ ಪಾಲಕನ ಮೇಲೆ ಬಿತ್ತು. ಏನ್ ಮಾಡ್ತಾರೆ ಅಂದ್ರೆ ಚೀಲಕ್ಕೆ ಪ್ರಾರಂಭ ಮಾಡೋದು. ಅಯ್ಯೋ ಅಯ್ಯೋ ಅಯ್ಯೋ, ನಂದೆಲ್ಲ ಇವತ್ತಿನ ಪೂಜೆ ವ್ಯರ್ಥ, ನಾನು ಮಾಡಿದ ವ್ಯರ್ಥ, ನಾನು ಮಾಡಿದೆಲ್ಲ ನಷ್ಟ ಆಗೋಯ್ತು. ಯಾಕೆ? ದಲಿತ ಕೇರಿಯ ಹುಡುಗ ಬಂದು ಯಾಕೆ ನೋಡಿದ? ಆ ಹುಡುಗ ಇವಳು ಚೀಲಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಶ್ರೀನಿವಾಸ ಪೆದ್ದಿಗಳ ಶಬ್ದ ಕೇಳಿದ್ಮೇಲೆ ಪೂರ ಅಗ್ರಹಾರವನ್ನು ದಾಟಿ ಓಡಿ ಹೋಗಿ ತನ್ನ ಹಟ್ಟಿಯಲ್ಲಿ ಮುಚ್ಕೊಂಡು ಕೊಡ್ತಾರೆ. ಅವತ್ತೇ ಶ್ರೀನಿವಾಸ ಪೆದ್ದಿಗಳು ಅದನ್ನೇ ದೊಡ್ಡದು ಮಾಡಿಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗನನ್ನ ಹುಡುಕಿಸ್ಬೇಕು, ಅವ್ನಿಗೆ ಶಿಕ್ಷೆ ಕೊಡ್ಬೇಕು. ಅಂತ ಸಂದರ್ಭದಲ್ಲಿ ಕೇತ ಅನ್ನುವಂಥ ಬಾಲಕನಿಗೆ ಎಳ್ಕೊಂಡು ಬರ್ತಾರೆ. ಏನಪ್ಪ, ಏನ್ ತಪ್ಪು ಮಾಡಿದೆ? ಯಾಕೆ ಕೇಳಿದೆ ನೀನು ವೇದಗಳು? ಯಾಕೆ ಕೇಳಿದೆ ನಮ್ಮ ಮಂತ್ರಗಳು? ಯಾಕೆ ನೋಡಿದೆ ನಾವು ಮಾಡುವಂತ ಒಂದು ಹವನ ಹೋಮ? ಅದಕ್ಕೆ ಏನಾದ್ರೂ ಶಿಕ್ಷೆ ಕೊಡ್ಬೇಕು ಅವನಿಗೆ ಅಂದಾಗ ಏನ್ ಮಾಡ್ತಾರೆ, ಇವನ ಕಿವಿಗೆ ಕಾದ ಕಬ್ಬಿಣದ ಒಂದು ಪಾಕವನ್ನು ಹಾಕಬೇಕು. ಆಯ್ತು, ಶಿಕ್ಷೆ ತೀರ್ಮಾನ ಆಯ್ತು. 4 ದಿನಗಳು ಹೋದು. ಅದೇ ಊರಲ್ಲಿ ಮಾತಾಡೋದಕ್ಕೆ ಹೆರಿಗೆಗೆ ಬಂದವಳು ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಒಂದು ಮುದ್ದಾದ ಬೆಳಕನ್ನ ಜನ್ಮ ಕೊಟ್ಟಂತ ತಾಯಿ. ಆ ಸುದ್ದಿ ಅಲ್ಲಿ ತೀರ್ಮಾನ ಆಗಿರುತ್ತದೆ. ಕೆಲವೇ ಕ್ಷಣಗಳಲ್ಲಿ ಕೇತನಿಗೆ ಕಿವಿಯಲ್ಲಿ ಕಬ್ಬಿಣದ ಕಾದ ಹೆಸರು ಹಾಕಬೇಕಾಗುತ್ತೆ. ಸುದ್ದಿ ಬಂತು. ಒಬ್ಬ ವ್ಯಕ್ತಿ ಬಂದು ಮಾದರಸ ಕಿವಿಯಲ್ಲಿ ಹೇಳ್ಬಿಟ್ಟ, ಮಾದರಸರೇ, ಇವಾಗ ಒಬ್ಬ ಮುದ್ದಾದ ಮಗು ಜನ್ಮಿಸಿದ್ದಾನೆ. ಅಂದ ತಕ್ಷಣ ಮಾದರಸ ಹೇಳ್ತಾರೆ, ನಿಲ್ಲಿ ಈ ಶಿಕ್ಷೆನ ನಿಲ್ಲಿಸಿ. ಯಾಕೆ? ಇಲ್ಲ, ಒಳ್ಳೆ ಸೂಚನೆ ಬಂದ ನಂತರ ಕೆಟ್ಟ ಕೆಲಸ ಮಾಡೋದು ಬೇಡ. ಮುದ್ದಾದ ಮಗು ನನ್ನ ಮನೆಗೆ ಬಂದಿದೆ, ನಾನಿನ ಮೇಲರಿಗೆ ನಾಯಕ, ನಾವು ಶಿಕ್ಷೆನ ರದ್ದು ಮಾಡ್ತೀವಿ. ಎಂದ ಬಸವಣ್ಣನವರು ಹುಟ್ಟಿದ್ರು ಅಂದೇ ಅಸ್ಪೃಶ್ಯರಿಗೆ ಶಿಕ್ಷೆ ತಪ್ಪಿತು. ಇದನ್ನು ನಾವು ಇವತ್ತು ನೆನಪಿಟ್ಕೋಬೇಕಾಗುತ್ತೆ. ಬಸವಣ್ಣ ಹುಟ್ಟಿದ ದಿನನೇ ದಲಿತರಿಗಿರುವಂತಹ ನೋವು ಕಡಿಮೆ ಆಗ್ಕೋತ ಬಂದಿರುತ್ತೆ. ಇದು ಒಂದು ಕತೆ. ಹೇಗಿದೆ ಅಂದ್ರೆ ಅಸ್ಪೃಶ್ಯತೆಗೆ ಒಂದು ಬೆಳಕಾಗಿ ಬಂದವರು ಬಸವಣ್ಣ. ಆಮೇಲೆ ಇವಾಗ ನಾವು ಅನುಭವ ಮಂಟಪ ಅಂದಾಗ ಒಂದು ಕಡೆ ನಾವು ಬಸವಣ್ಣನವರನ್ನು ನೋಡ್ತೀವಿ,
ಇನ್ನೊಂದ್ ಕಡೆ ಉಡುತಡಿಯಲ್ಲಿ ಹುಟ್ಟಿ ಅಕ್ಕ ಮಹಾದೇವಿ ಪ್ರಥಮ ವಚನಕಾರ್ತಿ ನಮ್ಮ ಕಲ್ಯಾಣ ನಾಡಿಗೆ ಬಂದರು. ಕಿನ್ನರಿ ಬೊಮ್ಮೆಯನ್ನೆಲ್ಲ ಭೇಟಿ ಮಾಡಿದ್ರು. ಅನುಭವ ಮಂಟಪಕ್ಕೆ ಹೋದರು. ಅಲ್ಲಿ ಅಲ್ಲಮ ಪ್ರಭುಗಳು ಕೇಳುವಂತಹ 10 ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡದ ಮೊದಲ ವಚನಕಾರ್ತಿ ಅಕ್ಕ ಮಹಾದೇವಿ ಕೂಡ ಸ್ತ್ರೀ ಸಮಾನತೆಗೆ ಅಲ್ಲಿ ಮೊದಲು ಬಂದು ನಿಂತಿತ್ತು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಕ್ಕಿಂತ ಜ್ಞಾನಿಗಳು. ಇದು ಒಂದು ಅನುಭವ ಮಂಟಪದ ಸನ್ನಿವೇಶವಾದ್ರೆ ಒಂದು ವಚನ ನಿಮಗೆ ಕೇಳಬೇಕು ನಾನು. ಹೇಗಿತ್ತು ಕಲ್ಯಾಣ? ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದೇನಯ್ಯ. ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಭಕ್ತ ಕ್ಷೇತ್ರವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗಡ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ. ಅಲ್ಲಮ ಪ್ರಭುಗಳು ಹೇಗಿತ್ತು ಕಲ್ಯಾಣ? ಕಲ್ಯಾಣವೆನ್ನುವಂತ ಪ್ರಣತೆಯಲ್ಲಿ ಭಕ್ತಿ ರಸವನ್ನುವಂತ ತೈಲವನ್ನೆರೆದು ಆಚಾರವನ್ನುವಂತ ಭಕ್ತಿ ಇತ್ತು. ಅವರೇ ಬಸವಣ್ಣನವರು. ಆಚಾರಕ್ಕೆ ಗುರುವಾದರು ಬಸವಣ್ಣನವರು ಅಂತ ಒಂದು ವಚನ ಅಲ್ಲಮ ಪ್ರಭುಗಳ ವಚನ ಹೇಳ್ತಾ ಇವತ್ತು ನಾವು ಜೀವನಕ್ಕೆ ಬಸವಣ್ಣನವರು ಏನ್ ಕೊಟ್ಟಿಲ್ಲ, ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದರೆ, ಮಹಾಮಾನವತಾವಾದಿ ಬಸವಣ್ಣ ಆಧ್ಯಾತ್ಮಿಕ ಗುರುವೂ ಹೌದು, ಕಾಯಕ ಯೋಗಿಯೂ ಹೌದು, ದಾಸೋಹ ತತ್ವವನ್ನು ಕಲಿಸಿದವರು ಹೌದು, ಸಾಂಸ್ಕೃತಿಕ ನಾಯಕನೂ ಹೌದು, ಆರ್ಥಿಕ ತಜ್ಞನೂ ಹೌದು. ಇಡೀ ಎಷ್ಟು ಹೆಸರುಗಳಿಂದ ನೀವು ಕರೆಯಕ್ಕೆ ಸಾಧ್ಯ ಇದನೋ ಅದಕ್ಕೂ ಮೀರಿದ ಒಂದು ಅನುಭವ. ಜಗತ್ತಿನ ಪ್ರಪಂಚದಲ್ಲಿ ಅತ್ಯಂತ ಮೇಧಾವಿಗಳಲ್ಲಿ ನಮ್ಮ ವಿಶ್ವಗುರು ಬಸವಣ್ಣ ಮೊದಲು. ಅಂತ ಬಸವಣ್ಣ, ಅಂತ ಬಸವ ತತ್ವ ನಮಗೆ ಇವತ್ತು ಎಷ್ಟು ಕೊಟ್ಟಿದೆ ಅಂತಂದ್ರೆ, ಒಂದು ವಚನ, ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬೆಳೆಸಬೇಡ, ಇದನ್ನು ಬೆಳೆಯಲು ಬೇಡ. ಸಪ್ತ ಸೂತ್ರಗಳು. ಸಪ್ತ ಸೂತ್ರಗಳಲ್ಲೇ ನಮ್ಮ ಜೀವನ ಅಡಿಗೆ. ಸಪ್ತ ಸೂತ್ರಗಳು ಒಂದು ವಚನ ಹೇಳ್ಬೇಕಾದ್ರೆ ಎಷ್ಟಿರಲಿದ್ದ ಅರ್ಥ ಅಂದ್ರೆ ಅದಕ್ಕೆ ನಮ್ಮ ಜೀವನದ ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಇವತ್ತು, ಬಸವಣ್ಣನವರು ಅಂದೇ ಸಂವಿಧಾನವನ್ನ ಪ್ರತಿಯೊಬ್ಬರಿಗೆ ಬರ್ಕೊಟ್ಟಿದ್ದಾರೆ. 7 ತತ್ವಗಳು ನಮ್ಮ ಜೀವನದಲ್ಲಿ ನಾವು ಪಾಲಿಸಬೇಕು. ಸಾಧ್ಯ ಇದೆನಾ? ಯಾವತ್ತು ನಾವು ಆಚಾರಕ್ಕೆ ಗುರುವಾಗಿ, ಅರಿವೇ ಗುರುವೆಂದು ಬಸವ ತತ್ವದಲ್ಲಿ ಪಾಲಿಸ್ತಾ ಇದೆಯೋ ಅದನ್ನೆಲ್ಲ ನಾವು ಬಹಳಷ್ಟು ಕೇಳಿದ ಮೇಲೆ ಸ್ವಲ್ಪ ಮಾಡ್ತೀವಿ. ಎಷ್ಟೋ ಜನರಿಗೆ ಅರಿವಿಲ್ಲ. ಅಂಥದ್ರಲ್ಲಿ ನಮಗೆ ಬಸವಣ್ಣನವರು ಕೊಟ್ಟಂತ ಈ ವಚನ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕಾದಂಥದ್ದು. ಹಾಗಾಗಿ ಇವತ್ತು ವಿಶ್ವ ಸಮುದಾಯಕ್ಕೆ ಅವರು ನೀಡಿದಂತ ಒಂದು ನೀತಿ ಸಂಹಿತೆ ಯಾವುದು ಅಂತಂದ್ರೆ, ಈ ದೊಡ್ಡ ಒಂದು ವಚನದ ಹಿಂದೆ ಇರುವಂತಹ ಮನುಕುಲಕ್ಕೆ ಕೊಡುವಂತ ಅರ್ಥ ಸಾಕಷ್ಟಿದೆ. ಇನ್ನೊಂದು ನಿಮ್ಗೊಂದು ಕತೆ ಹೇಳಿದಲ್ಲ, ಅಂತ ಕಥೆಯ ಹಿನ್ನೆಲೆಯಲ್ಲಿ ಬಸವಣ್ಣನವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರನ್ನ, ಇಡೀ ಸಮುದಾಯವನ್ನ ಇವನಾರವನೆ ತಿಳಿಸಿದಿರಯ್ಯ. ಇವನಮ್ಮವನೆ ತಿಳಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮುನಿಯ ಮಗನೆಂದೆನಿಸಯ್ಯ. ಯಾರಲ್ಲೂ ಭೇದ ಭಾವ, ಇವರು ಮೇಲು, ಇವರು ಕೆಳಗೆ, ಇವರು ಶ್ರೇಷ್ಠ, ಇವರು ಉಚ್ಚ, ಇವರು ಕನಿಷ್ಠ, ಇವರು ಬಲ್ಲವರು, ಇವರು ಬಲ್ಲದವರು ಯಾವುದು ಬೇಡ. 900 ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನೇ ಯಾವ ದೃಷ್ಟಿಯಿಂದ ನೋಡಬೇಕು ನೋಡ್ರಿ. ಯಾವತ್ತಿಗೂ ಇವತ್ತಿಗೂ ಬದಲಾಗದ ವಿಚಾರವು 900 ವರ್ಷಗಳ ಹಿಂದೆ ಅವರು ಯಾರು ವಿಚಾರ ಮಾಡಬೇಕು. ಯಾರನ್ನು ದೂರಗಳೆಯೋದಕ್ಕಿಂತ ಎಲ್ಲರೂ ನಮ್ಮವ, ಇವ ನಮ್ಮವ. ಇದು ಮಾನವತೆ, ಇದು ಮಾನವೀಯತೆ. ಇದನ್ನ ನಮಗೆ ಅಣ್ಣ ಬಸವಣ್ಣನವರು ಅಂದೇ ಕಲ್ತ್ಕೊಟ್ರು. ಹೇಗೆ ಕಲ್ತಿದ್ರು ಮತ್ತವರು? ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯನನ್ನ ತನ್ನ ಅಪ್ಪ ಅಂತ ಕರೀತಿದ್ರು. ಅನುಭವ ಮಂಟಪದಲ್ಲಿ 770 ಅಮರಗಣಗಳು, 33 ಜನ ವಚನಕಾರ್ತಿಯರು. ಎಂತ ಅನುಭವ ಮಂಟಪ! ಇವತ್ತು ಪಾರ್ಲಿಮೆಂಟ್ಗಿಂತ ಶ್ರೇಷ್ಠವಾದಂತಹ ಒಂದು ಅನುಭವ ಮಂಟಪದಲ್ಲಿ ಅವತ್ತು ಏನ್ ಹೇಳ್ತಾ ಇದ್ರು ಅಂದ್ರೆ, ಮಾದಾರ ಚೆನ್ನಯ್ಯನಿಗೆ ಅಪ್ಪ ಅಂತ ಕರೀತಾ ಇದ್ರು, ಡೋಹಾರ ಕಕ್ಕಯ್ಯನಿಗೆ ನನ್ನ ದೊಡ್ಡಪ್ಪ ಅಂತ ಹೇಳ್ಕೊತಾ ಇದ್ದಾರೆ. ನಾವ್ ಹೇಳ್ತೀವೇನ್ರಿ, ಇವರು ಇವತ್ತಿನ ಮಕ್ಕಳು, ಇವ್ರು ಯಾರು ನಮ್ಮ ಪಪ್ಪನ ಪಪ್ಪ, ಇವ್ರು ಯಾರು ನಮ್ಮ ಮಮ್ಮಿ ತಂಗಿ. ಇವತ್ತು ಬೆಲೆಗಳಿಲ್ಲದಂತ ಸಮಯ ಬಂದಿದೆ. ಯಾರಿಗೂ ನನ್ನವರು ಅನ್ನೋದು ಬಹಳ ದೊಡ್ಡಲ್ಲ. ಡೋಹಾರ ಕಕ್ಕಯ್ಯನನ್ನು ತನ್ನ ಅಪ್ಪನೆಂದು, ಮಾದಾರ ಚೆನ್ನಯ್ಯನನ್ನು ತನ್ನ ಅಪ್ಪನೆಂದು, ಡೋಹಾರ ಕಕ್ಕಯ್ಯನನ್ನು ತನ್ನ
ದೊಡ್ಡಪ್ಪನೆಂದು, ಕಿನ್ನರಿ ಬೊಮ್ಮಯ್ಯನ ನನ್ನ ಅಣ್ಣ ಅಂತ ಕರೀತಾರೆ. ಹೀಗೆ ಸಂಬೋಧಿಸುವ ಮೂಲಕ ಆತ್ಮವಿಶ್ವಾಸವನ್ನು ಮುಟ್ಟಿಸುವುದು. ಎದುರಿದ್ದವರಿಗೆ ಎಷ್ಟು ಪ್ರೀತಿ ಬರ್ತಿರ್ಬೇಕು. ಕರೆಯುವುದರಲ್ಲೇ ಮಾತಿನಲ್ಲೇ ಮಾಣಿಕ್ಯ, ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಕೂಡ ಹೇಳ್ತಾರೆ. ಮಾತೆ ಮುತ್ತು, ಮಾತೆ ಮೃತ್ಯು. ಎಷ್ಟಿದೆ ಈ ಬಾಯಿಯಲ್ಲಿ, ದೇವರು ಕೊಟ್ಟಂತ ಈ ನಾಲಿಗೆಯಲ್ಲಿ ಏನಿದೆ ಅಂದ್ರೆ ಕರೆಯುವುದರಲ್ಲಿ ಕೂಡ ಅಷ್ಟು ಪ್ರೀತಿ ಇರ್ತದೆ. ಹೀಗೆ ಅವ್ರೇನ್ ಮಾಡಿದ್ರು ಅಂದ್ರೆ ಆತ್ಮವಿಶ್ವಾಸ, ಪ್ರತಿಯೊಬ್ಬರಲ್ಲಿ ಸ್ವಾಭಿಮಾನವನ್ನು ತರುವಂತ ಕೆಲಸ ಅಣ್ಣ ಬಸವಣ್ಣನವರು ಅದೇ ಮಾಡಿದ್ರು. ಆಮೇಲೆ ಹೆಣ್ಣಿನ ಬಗ್ಗೆ, ಹೆಣ್ಣು 4 ಗೋಡೆಗಳ ಮಧ್ಯೆ ಇರಬೇಕು, ಹೆಣ್ಣಿಗೆ ಸ್ವತಂತ್ರ ಬೇಡ, ಹೆಣ್ಣು ಮನೆ ಹೊರಗೆ ಬರಬಾರ್ದು, ಹೆಣ್ಣು ಅಸ್ಪೃಶ್ಯಳು, ಎಂತ ಕಲ್ಪನೆಗಳನ್ನ ಮೀರಿ ಲಿಂಗ ಸಮಾನತೆಯನ್ನು ತಂದವರೇ ಅಣ್ಣ ಬಸವಣ್ಣ. ಏನಂದ್ರು ಅಂದ್ರೆ ಹೆಣ್ಣು ಮಾಯೆ ಅಲ್ಲ, ಆತ್ಮಕ್ಕೆ ಲಿಂಗಭೇದವಿಲ್ಲ, ಆತ್ಮ ಎಲ್ಲರ ದೇಹದಲ್ಲಿರುವ ಆತ್ಮಕ್ಕೆ ಯಾವುದೇ ಲಿಂಗಭೇದನೇ ಇಲ್ಲ. ಆಮೇಲೆ ಹೆಣ್ಣು ಅಸ್ಪೃಶ್ಯಳಲ್ಲ. ಮತ್ತೆ ಹೇಗೆ ಹೆಣ್ಣು ಪ್ರತ್ಯಕ್ಷ ದೇವತೆ. ಬಹುಶಃ ನಿಮ್ಮೆಲ್ಲರಲ್ಲಿ ನಾವೆಲ್ಲ ಇವತ್ತು ಕೂಡಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ಬಸವಣ್ಣನವರ ತತ್ವಗಳು ಗೊತ್ತಿದೆ ಅಂತ ಹೇಳಿ ಎಲ್ಲರೂ ಇವತ್ತು ಸಮಾನವಾದ ವೇದಿಕೆಯಲ್ಲಿ ಕೂತಿದ್ವಿ. ಹೀಗೆ ಹೆಣ್ಣನ್ನು ಪ್ರತ್ಯಕ್ಷವಾದ ದೇವತೆ, ಪರಸ್ತ್ರೀ, ಪಾರ್ವತಿಯ ಸ್ವರೂಪ. ಇನ್ನೊಬ್ಬ ಹೆಣ್ಮಕ್ಕಳನ್ನ ಹೇಗೆ ನೋಡ್ಬೇಕು, ಸಾಕ್ಷಾತ್ ಪಾರ್ವತಿಯ ಸ್ವರೂಪ. ಇನ್ನೊಬ್ಬರನ್ನು ನೋಡುವಂತ ದೃಷ್ಟಿ ಕೂಡ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹೀಗೆ ವಚನ ಚಳವಳಿಯನ್ನೇ ಪ್ರಾರಂಭ ಮಾಡಿದ್ರು. ಅಂದು ಬಸವಣ್ಣನವರು ಏನಿತ್ತು, ಸಂಸ್ಕೃತಕ್ಕೆ ಪ್ರಾಧಾನ್ಯತೆ ಇತ್ತು. ಸಂಸ್ಕೃತ ಬಿಟ್ಟು ಆಡು ಭಾಷೆ ಕನ್ನಡದಲ್ಲಿ 1351 ವಚನಗಳು ಬರಿತಾ ಇದ್ದಾರೆ ಮಹಿಳೆಯರು. ಎಂಥ ವಚನಗಳು! ಪ್ರತಿಯೊಂದು ವಚನಕ್ಕೂ ಒಂದು ಅಂಕಿತ ನಾಮ. ಒಬ್ಬರಿಂದ ಇನ್ನೊಬ್ಬರ ವಚನಗಳು ಭಿನ್ನ. ಇವ್ರು ಬರೆದ ವಚನಗಳೇ ಬೇರೆ, ಮತ್ತೊಬ್ಬರು ಬರೆದ ವಚನವೇ ಬೇರೆ. ಯಾರು ಕಾಯಕದ ಬಗ್ಗೆ ಹೇಳಿದ್ರು, ಯಾರು ಆಚಾರದ ಬಗ್ಗೆ ಹೇಳಿದ್ರು, ಯಾರು ವಿಚಾರದ ಬಗ್ಗೆ ಹೇಳಿದ್ರು. ಪ್ರತಿಯೊಂದು ವಚನಗಳು ಹೇಗಿದ್ವು ಅಂದ್ರೆ ವಚನ ಸಾಹಿತ್ಯ ಯಾವ ರೀತಿ ಇತ್ತು, ವಚನ ಸಾಹಿತ್ಯ ಇಂದಿಗೂ ಕೂಡ ಮಾದರಿಯಾಗುವಂತಹ ವಚನ ಸಾಹಿತ್ಯವನ್ನ ಬರೆದ್ರು ಅಂತ ಹೇಳಿ ಅವತ್ತೇ ಡಾಕ್ಟರ್ ವೀರಣ್ಣ ರಾಜೂರನ್ನಂತವರು ವಚನಕಾರ್ತಿಯರ ಬಗ್ಗೆ ಸ್ಟಡಿ ಮಾಡಿದ್ದಾರೆ. 1351 ವಚನಗಳನ್ನ ಬರೆದಿರುವಾಗೆ ಮಹಿಳೆಯರೇ ವಚನಕಾರ್ತಿಯರೇ ಬರೆದಂತಹ ವಚನ ಅಂತ ಅನೇಕ ವಚನಗಳನ್ನ ಬರೆದು ಅಂದು ಹೆಣ್ಣು ಮಕ್ಕಳು, ಮಹಿಳೆ, ಪುರುಷ ಸರಿ ಸಮಾನರು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಒಂದ್ ಕಡೆ ಕಾಯಕ ತತ್ವ ಹೇಗಿತ್ತು. ಕಾಯಕ ದುಡಿಮೆಯನ್ನ ಹೇಗಿರಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು. 10 ಬೆರಳುಗಳಿಂದ ದುಡಿ, 5 ಬೆರಳುಗಳಿಂದ ಉಣ್ಣು, 5 ಬೆರಳುಗಳಿಂದ ದಾನ ಮಾಡು. ಇದು ದಾಸೋಹ ತತ್ವಕ್ಕೆ ಕಾಯಕ ತತ್ವನೇ ಆಧಾರವಾಯಿತು. ಇವಾಗ ಏನ್ ಮಾಡ್ತಾ ಇದ್ದಾರೆ, ಕಾಯಕ ಸಾಕಷ್ಟು ದುಡ್ಡಿದೆ, ಅವ್ರ ದುಡ್ಡು ಅವರಿಗೆ, ತಂದೆ ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ, ಮಕ್ಕಳು ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ, ಇವ್ರದ್ದು ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅಷ್ಟು ದುಡ್ಡು ಸಾಕಷ್ಟಿದೆ, ಆದ್ರೆ ಅದು ಯಾವ ದುಡ್ಡು ಯಾರು ಉಪಯೋಗ ಮಾಡ್ಕೊತಾ ಇರ್ತಾರೋ ಅವ್ರಿಗೆ ಗೊತ್ತು. ಹಿಂದೆ ಹಾಗಿರ್ಲಿಲ್ಲ. ಕಾಯಕ ತತ್ವ ಹೇಗಿತ್ತು ಅಂತಂದ್ರೆ ಕಾಯಕ ಮಾಡಬೇಕು, ದುಡಿಬೇಕು, ಇನ್ನೊಬ್ಬರಿಗೆ ದಾಸೋಹ ಮಾಡಬೇಕು. ಅಂದಂದಿನ ದುಡಿಮೆ ಅಂದಂದಿಗೆ ಸಂಗ್ರಹಿಸುವಂತ ಮನೋಭಾವನೆ ಇರಲಿಲ್ಲ ಅದೆಲ್ಲ ಶರಣರಿಗೆ. ಹಾಗಾಗಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾರೆ, ಆಯ್ದಕ್ಕಿ ಮಾರಯ್ಯ ಮನೆಗೆ ಅಕ್ಕಿಯನ್ನ ತೆಗೆದುಕೊಂಡು ಬಂದಾಗ ಈ ಶಕ್ತಿ ಆಸೆ ನಮಗೆ ಒಡೆಯ, ನಮ್ಗೇನು ಅನಿಸ್ತದೆ, ಭಾಳ ಇರಬೇಕು, ಮತ್ತೆ ನಾಳೆಗೆ ಆಗ್ತದ, ಮತ್ತಾಗ್ತದ, ತಂದಾಗ ಎಲ್ಲ ಜಾಸ್ತಿ ತರಿಸ್ತೀವಿ. ಶರಣರಿಗೆ ಮುಂದಿನ ಆಸೆ ಇರಲಿಲ್ಲ. ಅಂದಂದಿನ ಬದುಕಿಗೆ ಅಂದಂದೇ ಸಾಕು. ಎಷ್ಟು ಸರಳ ಬದುಕು. ಇವತ್ತು ನಾವ್ಯಾಕೆ ಇಷ್ಟು ಆಸೆಗಳನ್ನು ಹೊತ್ಕೊಂಡು ಬದುಕ್ತಾ ಇದೀವೋ, ಎಲ್ಲ ಬೇಕು ಬೇಕು ಬೇಕುಗಳ ಮಧ್ಯದಲ್ಲಿ ಇವತ್ತು ನಾವು ನಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೋಬೇಕು. ಅವತ್ತಿನ ವಚನಕಾರರಲ್ಲಿ ಎಷ್ಟು ಆತ್ಮಾಭಿಮಾನ ಇತ್ತು, ಎಷ್ಟು ಸ್ವಾಭಿಮಾನ ಇತ್ತು, ಎಷ್ಟು ಬದುಕಿಗಾಗಿ ಇನ್ನೊಬ್ಬರನ್ನ ಎಷ್ಟು ಪ್ರೋತ್ಸಾಹಿಸ್ತಾ ಇದ್ರು. ಇಂಥ ಕಾಯಕ ತತ್ವವನ್ನು ಮಾಡ್ಕೋತಾ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ, ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆ, ನಾಯಿಯ ಆಹಾರ ನಾಯಕನಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥಕಂದೆ. ಹಾಗಾದ್ರೆ ದುಡ್ಡು ಕಳ್ತನ ಮಾಡಿ, ಕೊಲೆ ಮಾಡಿ, ಯಾವ್ದಾದ್ರು ತಂದ್ಕೊಟ್ಟಂತ ದುಡ್ಡು ನಮ್ಮ ನಿಮ್ಮಂತವ್ರು ಮುಟ್ಬೋದ? ಎಂತ ದುಡಿಬೇಕದು? ಪ್ರಾಮಾಣಿಕವಾಗಿ ದುಡಿದಂತ 10 ರೂಪಾಯಿಯಲ್ಲಿ ಕೂಡ ಬಹಳ ಪ್ರೀತಿ ಇರ್ತದೆ. ಕದ್ದು ಯಾರು ಕೊಟ್ಟಿದ್ದು ಏನೋ ಮಾಡಿ ಲೂಟಿ ಮಾಡ್ಕೊಂಡಂತ ರೂಪಾಯಿ ಯಾಕದು? ಅದಕ್ಕಾಗದಕ್ಕೆ ಸಮಾನ. ಅಂತ ದುಡ್ಡನ್ನ ಅಂದೇಶನರು ಅಲ್ಲಗಡಿದ್ದಾರೆ. ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕೆ, ಅದನ್ನ ಎದಕ್ಕೆ ಸಲ್ಲೋದಿಲ್ಲ? ಸತ್ಪಾತ್ರಕ್ಕೆ ಸಲ್ಲದೆ ಅಂತಾರೆ. ಇನ್ನೊಂದು, ನಾವು ಕಾಯಕದಲ್ಲಿ ಹೇಗಿರ್ಬೇಕು? ಇವತ್ತು ಕಾಯಕದಿರಲ್ವ, ಕಾಯಕದಲ್ಲಿ ನಿರ್ತನಾದ್ರೆ ನಾವು ಒಂದು ಕೆಲಸದ ತೊಡ್ಕೊಂಡೆವು. ಇವತ್ತಿನ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೀನಿ, 10 ನಿಮಿಷ ಮೆಡಿಟೇಷನ್ ಮಾಡಕ್ ಸಾಧ್ಯ ಇಲ್ಲ.
5 ನಿಮಿಷ ಕೂಡಕ್ಕೆ ಸಾಧ್ಯ ಇಲ್ಲ. ಯಾಕಿಷ್ಟು ಆತ್ಮಬಲ ಕಡಿಮೆ ಆಗಿದೆನೋ ಗೊತ್ತಿಲ್ಲ. ಯಾವುದರಲ್ಲಿ ಕೂಡ ಸಮಾಧಾನ ಇಲ್ಲ. ಶರಣ ಹೇಳ್ತಾ ಇದ್ದಾರೆ, ಕಾಯಕದಲ್ಲಿ ನಿರತನಾದರೆ ಏನ್ ಮಾಡ್ಬೇಕಂತಂದ್ರೆ ಗುರು ಪೂಜೆ ಆದ್ರೂ ಮರೆಯಬೇಕು. ನಾವು ಕೆಲಸನೇ ನಮ್ಮ ಪೂಜೆ, ಅದನ್ನ ಇಲ್ಲಿದ್ದೆಲ್ಲ ಬಿಟ್ಕೊಟ್ಟು ಹೋಗಿ ಪೂಜೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಕಾಯಕದಲ್ಲಿ ನಿರತನಾದರೆ ಗುರು ಪೂಜೆ ಆದರೂ ಮರೆಯಬೇಕು. ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆ ಆದರೂ ಮರೆಯಬೇಕು. ಇಲ್ಲಿ ಕೆಲಸ ಬಿಟ್ಕೊಟ್ಟು ಹೋಗಿ ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದೇ ಇದು ಕೆಲಸನೇ ಇಲ್ಲ. ಕಾಯಕದಲ್ಲಿ ನಿರತನಾದರೆ ಏನ್ ಮಾಡ್ಬೇಕಂದ್ರೆ ಜಂಗಮ ಮುಂದೆ ಬಂದು ನಿಂತಳು. ಒಬ್ಬ ಯಾರು ಕಾವೇದಾರಿ ಬಂದಿದ್ರು ನಿಂತರು ಕೂಡ ನಾವೇನ್ ಮಾಡ್ಬೇಕು, ನಮ್ಮ ಕೆಲಸದಲ್ಲಿ ನಾವು ಕೈಲಾಸ ಮಾಡುವ ಕೆಲಸದಲ್ಲಿ ನಿಷ್ಠೆ ಬಹಳ ಮುಖ್ಯ. 100% ನಾವು ವರ್ಕ್ ಮಾಡ್ತಾ ಇದ್ದೀವ. ಶರಣ ಹೇಳ್ತಾ ಇದ್ರು, ಕಾಯಕದಲ್ಲಿ ನಿರತನಾದರೆ ಗುರು ಲಿಂಗ ಜಂಗಮ ಬಂದರೂ ಕೂಡ ಹಂಗರಿಯಬೇಕಂತೆ. ಯಾಕೆ? ಕಾಯಕವೇ ಕೈಲಾಸ ಅಂತ ಕೊಟ್ಟು. ಕಾಯಕವೇ ಕೈಲಾಸ. ಕೆಲಸ ದೊಡ್ಡದು ಸಣ್ಣದು ಮುಖ್ಯ ಅಲ್ಲ. ಅದಕ್ಕೆ ನಾವು ಎಷ್ಟು ಮನ ಕೊಟ್ಟು ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಮ ಮನಸ್ಸು ಎಷ್ಟಿರ್ತೀವಿ. ರಿಸಲ್ಟ್ ಬರ್ತಾ ಇದೆ ಮಕ್ಕಳಿಗೆ 100%, ಮಕ್ಕಳು 100% ವರ್ಕ್ ಮಾಡ್ತಾ ಇದ್ದಾರೆ. 80% ಮಾಡಿರ್ಬೇಕು. ಫೇಲ್ ಮಾಡಿಕ್ಕಿಲ್ಲ. ಬದುಕು ಕೂಡ ಹೀಗೆ ನಾವು ಎದರಲ್ಲಿ ನಿಷ್ಠೆ ಕೊಡ್ತಾ ಇದ್ದೀವಿ ಅದು ನಮಗೆ ಪ್ರತಿರೂಪವಾಗಿ ಬರ್ತಾ ಇದೆ. ಹಾಗಾದ್ರೆ ಕಾಯಕ ಸಿದ್ಧಾಂತ ಏನ್ ಕಲಿಸ್ಕೊಡ್ತು? ದುಡಿಮೆ ಪ್ರಾಮಾಣಿಕವಾಗಿರ್ಬೇಕು. ಕಾಯಕದಲ್ಲಿ ನಿರತರಾದ್ರೆ ಯಾರೇ ಬರಲಿ ನಮ್ಮ ಕೆಲಸ ಮುಖ್ಯ. ನಮ್ಮ ಕೆಲಸ ಮುಖ್ಯ. ಕೆಲಸಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯಾರೋ ಬಂದ್ರು, ಯಾರೋ ಹಿಂಗೆ ಓಡಾಡಿ ನಮ್ಮ ಬದುಕು ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಕೆಲಸದಲ್ಲಿ ನಾವು ಕೈಲಾಸವನ್ನು ಕಾಣಬೇಕು. ಇದು ಸತ್ಯ ಮಾತು. ಇವತ್ತೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಮನಸ್ಸು ಕೊಟ್ಟು ಮಾಡಿ ಗೊತ್ತು ಹೆಸರಾಗಿರ್ಬೇಕು. ಯಾರು ಮನಸ್ಸು ಕೊಟ್ಟು ಮಾಡ್ತಾರೆ ಅವರಿಗೆ ಒಳ್ಳೆ ಒಂದು ಫಲ ಇದೆ. ಅದಕ್ಕೆ ಕಾಯಕ ಸಿದ್ಧಾಂತವನ್ನ ಬಸವಣ್ಣನವರು ಕಲಿಸ್ಕೊಡ್ತಾ ಇದ್ದಾರೆ. ದಾಸೋಹ ಪ್ರಾಣಿ ಪಕ್ಷಿಗಳಿಂದ ನಾವು ಕಲ್ತ್ಕೊಂಡಿದ್ದೀವಿ. ಹೆಂಗಂದ್ರೆ ಕಾಗೆ ಒಂದು ಗಿಡ ಕಂಡರೆ ಕೂಗಿ ಕರೆಯರುತ್ತದೆ ಕುಲವನ್ನೆಲ್ಲ, ಕೋಳಿ ಒಂದು ಕುಡಿಕ ಕಂಡರೆ ಕೂಗಿ ಕರೆಯರುತ್ತನ್ನ ಬಳಗವನ್ನೆಲ್ಲ. ಈ ರೀತಿ ಕಾಗೆ ಕೋಳಿಯನ್ನ ಕಂಡು ಶರಣ ಏನ್ ಮಾಡಿದ್ರು ಅಂತಂದ್ರೆ ದಾಸೋಹ ಮನೋಭಾವನೆಯಿಂದ ಜನರಿಗೆ ಬಿಟ್ಟು, ಒಂದು ಕಡೆ ಕಾಯಕ, ಒಂದು ಕಡೆ ಪ್ರಸಾದ, ಇನ್ನೊಂದು ಕಡೆ ದಾಸೋಹ. ಎಷ್ಟು ಬೇಕು ಅಷ್ಟು ತಗೊಂಡು ಪ್ರಸಾದ, ಉಳಿದದನ್ನ ಇನ್ನೊಬ್ಬರಿಗೆ ಕೊಟ್ಟಿದ್ದು ದಾಸೋಹ. ನೋಡಿ, ಕಾಯಕ, ಬೇಕಾದಷ್ಟು ಪ್ರಸಾದ, ಉಳಿದಿದ್ದು ದಾಸೋಹ. ಇದು ಇವತ್ತಿಗೂ ಕೂಡ ನಾವು ಪಾಲಿಸ್ಕೊಟ್ಟು ಬಂದಿದ್ದೆ ದಾಸೋಹ. ಹೇಗಿದೆ ದಾಸೋಹ? ನಮ್ಗೆ ಏನನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ಭಗವಂತ ಕೂಲಿ ನಾವು ಬಹಳಷ್ಟು ಕೂಲಿ 10 ರೂಪಾಯಿ ಕೊಟ್ಟಾಗ 4 ರೂಪಾಯಿ ಕೊಟ್ಟು 6 ರೂಪಾಯಿ ಕೊಡೋಣ. 1 ರೂಪಾಯಿ ಕೊಟ್ಟಾಗ ಅದು ಪ್ರಾಮಾಣಿಕವಾಗಿ ನಾವು ಕಾಯಕ ಮಾಡಿದ್ರೆ ಸಾಕು. ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡುವಂತ ಅವಶ್ಯಕತೆ ಇಲ್ಲ. ಹೆಚ್ಚಿಗಿದೆ ಇನ್ನೊಬ್ಬರಿಗೆ ಕೊಡೋಣ, ಹೆಚ್ಚಿಗಿದೆ ದಾನ ಮಾಡೋಣ. ನಾವೇನ್ ಮಾಡ್ಬೇಕಾಗಿತ್ತು? ದಾಸೋಹ ತತ್ವವನ್ನ ಇದ್ದವರು ಇಲ್ಲದವರಿಗೆ ಮಾಡಿ ಸಮಾಜದಲ್ಲಿ ಎಲ್ಲರನ್ನ ಒಂದು ಸ್ತರದಲ್ಲಿ ನೋಡುವಂತ ಪ್ರಯತ್ನ ಅಣ್ಣ ಬಸವಣ್ಣನವರು ಅದೇ ಮಾಡಿ. ಇದು ದಾಸೋಹ ತತ್ವ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಹೊನ್ನಿನೊಳಗೆ ಒಂದೆರೆಯ, ಹೊನ್ನಿನೊಳಗೆ ಒಂದೆರೆಯ, ಸೀರೆಯೊಳಗೆ ಒಂದೆಳೆಯ, ಅನ್ನದೊಳಗೆ ಒಂದಗಳ, ಇಂದಿಂದಿಗೆ ನಾಡಿಗೆ ಬೇಡಂದ ನಾಡು. ಅದಾದರೆ ನಿಮ್ಮಾಣೆ ನಿಮ್ಮ ಪ್ರಮಥ ನಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದರಲ್ಲಿ ಕೂಡಲ ಸಮ. ಏನ್ ಮಾಡ್ಬೇಕಾಗಿದೆ? ನಾವು ಇಂದಿಂದಿಗೆ ನಾಳೆಗೆ ಬೇಡ. ಏನಿದೆನೋ ಇವತ್ತೇ ನಾವು ದುಡಿದಿದ್ದು ನಾವು ಬಳಸಬೇಕು. ನಾಳೆ ಬಗ್ಗೆ ಚಿಂತನೆ ಬೇಡ. ಅದು ಈ ಕಾಲಕ್ಕೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಸಂಗ್ರಹಿಸುವ ಪದ್ಧತಿ ಎಂತ ಬಂತೋ ಕೆಲವರು ಶ್ರೀಮಂತರೇ ಆಗೋದ್ರು, ಕೆಲವರು ಬಡವರೇ ಆಗೋದ್ರು. ಸಮಾಜವಾದದ ಪರಿಕಲ್ಪನೆಯನ್ನ ಅಂದೇ ಕೊಟ್ಟರು ಬಸವಣ್ಣನವರು. ಎಲ್ಲರೂ ದುಡಿಬೇಕು, ಎಲ್ಲರೂ ತಿನ್ಬೇಕು, ಸರಿ ಸಮಾನವಾಗಿ ಬದುಕಬೇಕು. ಇದು ಬಸವಣ್ಣನವರು ಕೊಟ್ಟಂತ ತತ್ವವಾಗಿತ್ತು. ಹಾಗಾಗಿ ಅಂದಿನ ಜನರಿಗೆ ಸಂಪತ್ತಿನ ಸಂಗ್ರಹಣೆಗೆ ಆಸೆ ಇರಲಿಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ, ಒಂದು ಕಡೆ ನಾವು ದಾಸೋಹವನ್ನ ಯಾಕೆ ಮಾಡಿದ್ರು ಅಂದ್ರೆ ಸಮಾಜವಾದದ ಅರಿವು ಬರಬೇಕು ಜನರಿಗೆ, ಪ್ರಜಾಪ್ರಭುತ್ವದ ಕಲ್ಪನೆ ಬರಬೇಕು, ಎಲ್ಲರನ್ನ ಸಮನಾಗಿ ನೋಡ್ಬೇಕಂತ ಹೇಳಿ ಕಾಯಕ ದಾಸೋಹ ತತ್ವವನ್ನ ಅಣ್ಣ ಬಸವಣ್ಣನವರು ಕೊಡ್ತಾ ಇದ್ದಾರೆ. ಇನ್ನೊಂದು, ಎಷ್ಟು ವೈಜ್ಞಾನಿಕವಾದಂತ ಧರ್ಮ ನಮ್ಮದು, ಎಷ್ಟು ವೈಜ್ಞಾನಿಕತೆ ಇದೆ. ಕಲ್ಲ ನಾಗರ ಕಂಡರೆ ಏನ್ ಮಾಡ್ತಾ ಇದ್ದಾರೆ? ಹಾಲ ನೆರೆ ಎಂಬುದೇ. ದಿಗದ ನಾಗರ ಬಂದರೆ ಗಲ್ಲು ಬರಿ, ಉಂಡದ ಲಿಂಗಕ್ಕೆ ಗೋರವನೆಗಳು, ಉಣದ ಉಂಬ ಜಂಗಮ ಬಂದರೆ ನಡೆಯಂಬರು, ಉಣದ ಲಿಂಗಕ್ಕೆ ಬೋನವನೆಡುವುದು, ನೈವೇದ್ಯ ಕೊಡುವುದು. ಇದನ್ನೆಲ್ಲ ನೋಡಿದಾಗ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟಿಗೆ ಅಂತಿದ್ದಪ್ಪ. ಇದು ಎಷ್ಟು ಸತ್ಯ ಇದೆ. ನಾವು ಇವತ್ತೆಲ್ಲರೂ ಬಹಳಷ್ಟು ಬಿಟ್ಟಿದ್ದೇವೆ. ಈಗೆಲ್ಲ ನೋಡ್ತಾ ಇದ್ವಿ, ನಾಗಪಂಚಮಿ ಸಮಯದಲ್ಲಿ ರೋಗಿಗಳಿಗೆ ದಾನ ಮಾಡೋದು ಈಗೆಲ್ಲ ಯಾಕಿದೆ? ಅದು ವೈಜ್ಞಾನಿಕತೆ ಕಾಲಕ್ರಮೇಣ ಬರ್ತಾ ಇದೆ.
ಅಂದು ತತ್ವಗಳು ಇಂದು ಆ ತತ್ವಗಳು ಬಳಕೆಯಲ್ಲಿ ಬರ್ತಾ ಇದೆ. ಹೇಗೆ ಮಾಡ್ತಾ ಇದ್ದೇವೆ ಅದು ವೈಜ್ಞಾನಿಕತೆಯನ್ನು ಬದುಕಲು ಅಳಿಸ್ಕೊಡುತ್ತದೆ. ಯಾವ ತಪ್ಪು ಯಾವ ಸರಿ, ಸರಿ ತಪ್ಪುಗಳ ಹೊರೆ ಹಚ್ಚಿ ನೋಡಿ ಸರಿಯಾದ್ದನ್ನೇ ಮಾಡ್ಬೇಕಂತ ಹೇಳಿದ್ರು ನಮ್ಮ ಬಸವ ತತ್ವ. ಕಲ್ಲು ನಾಗರಕ್ಕೆ ಹಾಲು ಇರೋ ಬದಲಾಗಿ ಏನ್ ಮಾಡ್ಬೇಕಾಗಿದೆ, ಅದಕ್ಕೆ ನಾವು ಹಾಲು ಹಾಕ್ತೀವಿ, ಅದೇ ಹವಾಮಾನ ಬಂದಿರ್ತೀವಿ. ಇದು ಮನುಷ್ಯನ ಎರಡೇ ಮಾತು. ಒಂದ್ ಕಡೆ ಪೂಜೆ ಮಾಡೋರು ನಾವೇ, ಒಂದ್ ಕಡೆ ಹೊಡೆದ ತೋರೋರು ನಾವೇ, ಒಂದ್ ಕಡೆ ನೈವೇದ್ಯ ತೋರೋರು ನಾವೇ, ಮತ್ತೆ ಯಾರೋ ಬಂದಾಗ ಅಂಗಡಿ ಓಡಿಸ್ಕೊಡುವ ನಾವು ಊಟ ಮಾಡೋದೇ ಅವನಿಗೆ ಬೇಕು ಬರ್ತದೆ. ಹಾಗಾಗಿ ನಾವು ಹಸಿದವರಿಗೆ 2 ತುತ್ತು ಅನ್ನ ಕೊಟ್ಟರು ಕೂಡ ಅದು ದುಡಿಯೋ ಕೆಲಸ. ಹೀಗೆ ನಾವು ಒಂದ್ ಕಡೆ ವೈಚಾರಿಕ ಚಿಂತನೆ, ವೈಜ್ಞಾನಿಕವಾದ ಬದುಕುವನ್ನು ಕಲಿಸ್ಕೊಟ್ರು, ವಿಚಾರವನ್ನು ಮಾಡಿ ಸರಿ ತಪ್ಪುಗಳ ಕಲ್ಪನೆ ತಿಳ್ಕೊಡ್ರಿ, ಯಾವ ತಪ್ಪು ಬಿಡಬೇಕು, ಯಾವ ಸರಿ ಅದ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು, ಇದನ್ನ ಕಲಿಸ್ಕೊಟ್ರು. ದೇಹವೇ ದೇವಾಲಯ, ಎಷ್ಟು ಇವತ್ತು ಕೂಡ ನಾವು ದೇವಾಲಯಗಳಲ್ಲಿ ನೋಡ್ತಾ ಇದೀವಿ, ಎಷ್ಟು ಸಾಲುಗಟ್ಟಲೆ ನಿಂತು ಮಾಡಿ ಹೋಗ್ತೀವಿ ಅಂತ ಬಸವಣ್ಣನವ್ರಿಗೆ ಯಾವತ್ತಿನ ಕಲ್ಪನೆ ಅವರಿಗೆ ಇವತ್ತು ಸತ್ಯನೇ ಇದೆ. ಉಳ್ಳವರು ಶಿವಾಲಯವ ಮಾಡಿದರು, ನಾನೇನು ಮಾಡಲಿ ಬಿಡವನಯ್ಯ, ಎನ್ನ ಕಾಲಿ ಕಂಬ ದೇಹವೇ ದೇಗುಲ, ಶಿರವೇ ಮನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿಬಿಟ್ಟು ಜಂಗಮ ಕಳಿಬಿಟ್ಟು. ನಾವು ಇದ್ದಲ್ಲೇ ನಮ್ಮ ಭಾವ ಭಕ್ತಿಯಿಂದ ನಾವು ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡಿದ್ರು ಅಷ್ಟೇ. ನಾವು ಸಾಲಲ್ಲಿ ನಿಂತು ದರ್ಶನ ತಗೊಂಡು ಬರೋದಕ್ಕಿಂತ ನಿಂತು ಮನೆಯಲ್ಲಿ ಕುಂತು ಪೂಜೆ ಮಾಡಿದಾಗ ಅದು ಸಿಗುವಂತ ನೆಮ್ಮದಿ. ಅದಕ್ಕಾಗಿ ಬಸವಣ್ಣನವರು ಏನ್ ಕಲ್ಪನೆ ಮಾಡ್ತಾ ಇದ್ದಾರೆ, ಉಳ್ಳವರು ಶಿವಾಲಯ ಮಾಡಿದರು, ತನ್ನಂತಾನೆ ಇಟ್ಕೊತಾರೆ, ನಾನೇನು ಮಾಡಲಿ ಬಿಡವನಯ್ಯ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಸ್ಥಾವರ ಲಿಂಗಕ್ಕಿಂತ ನಾವು ಇಷ್ಟಲಿಂಗದ ಪೂಜೆಯನ್ನು ಕಲಿಸ್ಕೊಟ್ಟು, ಎಡಗೈ ಮುಂದೆ ಮಾಡಬಾರ್ದು, ಎಡಗೈಲಿ ಏನು ಕೊಡಬಾರ್ದು ಅಂತ ಸಮಯದಲ್ಲಿ ಎಡಗೈಯಲ್ಲಿ ನಾವು ಲಿಂಗವನ್ನ ಇಟ್ಕೊಂಡು ಇಷ್ಟಲಿಂಗ ಪೂಜೆನ ಮಾಡ್ತಾ ಇರ್ತೀವಿ. ಹೆಣ್ಣು ಗಂಡು ಭೇದ ಭಾವ ಹೊರಟಾಯ್ತು, ಎಡಗೈ ಬಲಗೈ ಭೇದ ಭಾವ ಹೊರಟಾಯ್ತು. ಈ ದೇಹನೇ ಒಂದಿದ ಮೇಲೆ ಎಡ ಏನೋ ಬಲ ಏನೋ. ಹಾಗಾದ್ರೆ ದೇಹದ ಎಡಭಾಗದಲ್ಲಿ ಹೃದಯ ಇದೆ, ತೆಕ್ಕೋಬೇಕು. ಸಾಧ್ಯನಾ? ದೇಹದ ಎಡಭಾಗವನ್ನು ಕಟ್ ಮಾಡಿ ಬದುಕಬೇಕು ಸಾಧ್ಯನಾ? ದೇಹನೇ ಒಂದು, ಆ ದೇಹ ಒಂದಾದ್ಮೇಲೆ ಅದರಲ್ಲಿ ಎಡ ಬಲ ಮಾಡುವಂತ ಪ್ರಶ್ನೆ ಇಲ್ಲ. ಹೀಗಾಗಿ ಎಲ್ಲದರಲ್ಲಿ ಸಮಾನತೆಯನ್ನು ಸಾರುತ್ತಾ ದೇಹಕ್ಕೆ ದೇವಾಲಯ ಅನ್ನಂತ ಶರಣರು ಅಂತ ಬಸವಣ್ಣನವರು. ಆಮೇಲೆ ಹೇಗಿರ್ಬೇಕು ನುಡಿ, ಈಗ ನಾ ಹೇಳಿದ್ರೆ ನುಡಿ ಹೇಗಿದೆ, ನುಡಿ ಇವತ್ತಿನ ನುಡಿಗಳು ಹೇಗಿವೆ, ಮಾತುಗಳು ಯಾವ ಮಟ್ಟಕ್ಕೆ ಮುಟ್ತಾ ಇದೆ, ತಂದೆ ತಾಯಿ ಬಗ್ಗೆ, ಕಿರಿಯರ ಬಗ್ಗೆ ಮಾತಿನಲ್ಲಿ ಒಂದು ಫೋಟೋ ಫ್ರೇಮ್ ಹಾಕಿದಾಗ ದೊಡ್ಡವ್ರು ಅನಿಸ್ತಿರತ್ತ, ಸಣ್ಣವ್ರು ಅನಿಸ್ತಿರತ್ತ, ಮೊಮ್ಮಕ್ಕಳು ಅನಿಸ್ತಿರೋ ಒಂದು ಫೋಟೋ ಒಂದು ಫ್ಯಾಮಿಲಿ ತೋರಿಸ್ತಿದ್ರು ಟೈಮಿಗೆ. ಇವತ್ತಿನ ಫೋಟೋಗಳಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಯಾವ ಭೇದವಿಲ್ಲ. ಹುಡುಗೆ ಒಂದೇ ನಮ್ನ, ತೊಡುಗೆ ಒಂದೇ ನಮ್ನ, ಎಲ್ಲ ಒಂದೇ ನಮ್ನ, ಯಾರ್ಯಾರು ಭಾವನೆಗಳು ಹಾಗೆ ಇವೆ. ಏನು ಇದು ಇಷ್ಟು ಲೂಸ್ ಬಾಯಿ, ದೊಡ್ಡವರಿಲ್ಲ ಸಣ್ಣವರಿಲ್ಲ, ಎಲ್ಲ ಮಾತುಗಳು ಮಾತಿನ ಆಚಾರ ಬರ್ತಾ ಇದೆ. ದೊಡ್ಡವರಿಗೆ ಆಡುವಂತ ಮಾತುಗಳು ಸಣ್ಣವರಿಗೆ ಬರ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ನಮ್ಮ ನೋಡಿ ಕಲಿಯುವಂಥದವ್ರಿಗೆ ಏನೂ ಇಲ್ಲ. ನಮ್ಗಿಂತ ಬಹಳ ಪ್ರೀತಿಯ ವಸ್ತುನೇ ಅವ್ರ ಕೈಯಲ್ಲಿದೆ ಇವತ್ತು, ನಮ್ಗಿಂತ ಬಹಳ ಪ್ರೀತಿಯ ವಸ್ತುನೇ ಗೋಡೆ ಮೇಲಿದೆ ಇವತ್ತು. ವೈವಿಧ್ಯತೆ ಬದುಕಿನಲ್ಲಿ ಮಾತಿನ ಸಭ್ಯತೆ ನಮ್ಮ ಮಕ್ಕಳು ಇರ್ತಾ ಇದ್ದಾರೆ. ಮತ್ತೆ ಏನ್ ಅನ್ನುವಂಗಿಲ್ಲ, ರಿಸಲ್ಟ್ ಬಂದಾಗ ಏನ್ ಅನ್ನುವಂಗಿಲ್ಲ, ತಂದೆ ತಾಯಿ ಬೈಯೋಂಗಿಲ್ಲ. ಪದೇ ಪದೇ ಟಿವಿಯಲ್ಲಿ ಪ್ರಚಾರದಲ್ಲಿ ತಂದೆ ತಾಯಿ ಬೈದಕ್ಕೆ ಮಗು ಆತ್ಮಹತ್ಯೆ, ಶಿಕ್ಷಕರು ಬೈದಕ್ಕೆ ಮಗು ಸಪ್ಪೋದು. ಯಾರ್ಯಾರಿಗೆ ಬೈಬೇಕು, ಯಾರ್ಯಾರಿಗೆ ಹೇಳ್ಬೇಕು? ಇಂಥ ಪರಿಸ್ಥಿತಿಯಲ್ಲಿ ದೊಡ್ಡವರೇ ಬಾಯಿ ಮುಚ್ಚಿಕೊಂಡು ಸಣ್ಣವರಿಗೆ ತಾಳ್ಮೆ ಯಾಕೆ ಸಿಗಿದೆ ಇವತ್ತು? ದೊಡ್ಡವರಿಗೆ ತಾಳ್ಮೆ ಯಾಕೆ ಕಳ್ಕೊಂಡಿದ್ದಾರೆ? ಇಷ್ಟು ಸೈಕಾಲಜಿಕಲಿ ನೋಡಿದಾಗ ಮಕ್ಕಳಲ್ಲಿ ತಾಳ್ಮೆ ಕಡಿಮೆ ಆಗಿದೆ, ಮಾತಿನ ಸಭ್ಯತೆ ಹೊರಡೋಗಿದೆ. ಹೇಳ್ತಾ ಇದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅವುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂದು ಮನೆಯ. ನುಡಿಯದೊಂದು ನಡೆದೊಂದು ಆಗ್ಬಾರ್ದ್ರೆ, ನಡೆದಂತೆ ನುಡಿಬೇಕು, ನುಡಿದಂತೆ ನಡೆಯಬೇಕು. ನಮ್ಮ ಆತ್ಮಸಾಕ್ಷಿ ಹೋಗ್ಬೇಕು. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅಂತಾರೆ. ನಾವು ಏನ್ ಹೇಳ್ತೀವಲ್ಲ ಫುಲ್ ಇಲ್ಲ ಸ್ವಲ್ಪರ ಮಾಡ್ಬೇಕಾದ್ರೆ ನಮ್ಮ ನಡೆ ನುಡಿ. ಇವತ್ತು ನೀವು ಭೇಟಿ ಆಗ್ತೀರಿ, ನಾಳೆ ಮತ್ತೊಬ್ಬರು ಭೇಟಿ ಆಗ್ತಿದಾರೆ. ಏನು ಒಬ್ರು ಇನ್ನೊಬ್ಬರಿದ್ರಾದಾಗ ನಮ್ಮ ಶರಣರು ನಾವು ಕಲಿಸ್ಕೊಟ್ಟಿದ್ದು ಶರಣು ಶರಣ. ಅದಕ್ಕಿಂತ ದೊಡ್ಡದು ಏನಿದೆ? ಎಷ್ಟೋ ಜನ ಇವತ್ತು ನಮ್ಮ ಬಸವ ತತ್ವದಲ್ಲಿ ಶರಣು ಶರಣಾರ್ಥಿ ಅಣ್ಣ ಅಕ್ಕ ಅನ್ನೋದು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟೋ ಕಡೆ ಹಾಯ್ ಬಾಯ್ ಈ ತರ ಕೈ, ಸಣ್ಣವರು ದೊಡ್ಡವರಿಗೆ ಹೀಗೆ ಶಿಕ್ಷಕರಿಗೆ ನಮಸ್ಕಾರ ಮಾಡೋದು, ಸರ್ ಹಾಯ್. ಅವ್ರು ಕಲ್ತೇನೇ ಇಲ್ಲ, ಕಲ್ತ್ಕೊಂಡು ಬರ್ತಾನೆ ಇಲ್ಲ. ಮಕ್ಕಳು ಈ ತರ ಕೈ ಇಲ್ಲ, ಸರ್ ಹಾಯ್ ಹಲೋ. ಯಾಕೆ? ಅದು ಅಂದ್ರೂ ಹೋಗ್ಬೇಕು.
ಏನಾರ ಅಂದ್ರೆ ಮಮ್ಮಿ ಆ ಟೀಚರ್ ಇವತ್ತು ಹೋಗ್ತಾ ಬೈದು. ದೊಡ್ಡವರು ಬರ್ತಾ ಇದ್ದಾರೆ, ಸಣ್ಣವರು ಅವರನ್ನು ಬೆಂಡ್ ಮಾಡ್ತಾರೆ. ಇದು ಕಲ್ಚರ್ ನಾವು ಮನೆಯಿಂದನೇ ಕಲಿಸ್ಕೊಂಡು ಬರಬೇಕಾಗಿದೆ. ನಮ್ಮ ಸಂಸ್ಕೃತಿ ಒಂದ್ ಕಡೆ ಶಿಕ್ಷಣ, ಇನ್ನೊಂದ್ ಕಡೆ ಸಂಸ್ಕೃತಿ. ಶಿಕ್ಷಣ ಬಂದಾಗ ಸಂಸ್ಕೃತಿ ಉಳಿಯುತ್ತದೆ, ಸಂಸ್ಕೃತಿ ಇದ್ದಾಗ ಶಿಕ್ಷಣ ಬೆಳೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣವೂ ಬೇಕು, ಸಂಸ್ಕೃತಿನೂ ಬೇಕು. ಬಹಳಷ್ಟು ದೊಡ್ಡ ದೊಡ್ಡ ಮನೆಗಳು, ಮನೆಗೆ 6 ಬಾಗಿಲು, ಮನೆ ಒಂದು 4 ಬಾಗಿಲಿನೋ ಸೀರಿಯಲ್ ಬರ್ತದೆ, ಮನೆ ಒಂದು 3 ಬಾಗಿಲು. ಹಿಂದಕ್ಕೆ ಒಂದೇ ಮನೆಯಲ್ಲಿ ಎಲ್ಲರೂ ಮಲ್ಕೋತಿದ್ರು, ಖುಷಿ ಇತ್ತು. ಇದು ಒಂದೇ ಮನೆಯಲ್ಲಿ 4 ಟಿವಿ, 4 ರೂಮು, 2 ಕಿಚನು, ಇವ್ರು ಎತ್ತಿಂದ ಹೋಗ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಇವತ್ತು ಮಾನವರ ಮಧ್ಯೆ ಇವತ್ತು ಮನೆಯಲ್ಲೇ ಪ್ರೀತಿ ಇಲ್ಲ. ಮಾನವ ಸಂಘಟನೆ ಎಲ್ಲಿಂದ ಬರ್ತದೆ? ಮಾನವೀಯತೆಯನ್ನು ಮಾರಿಕೊಂಡು ಸಮಾಜದಲ್ಲಿ ನಾವು ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುತ್ತಾ ಶ್ರೀಮಂತಿಕೆಯ ಮಂಜಿನಗಳಲ್ಲಿ ಮನಸ್ಸುಗಳು ಮುದುಡು ಹೋಗಿವೆ. ದೊಡ್ಡ ದೊಡ್ಡ ಮನೆಯಲ್ಲಿ ಪ್ರೀತಿ ಇಲ್ಲ. ಹಾಗಂತ ಎಲ್ಲರ ಮನೆಯಲ್ಲ, ನಿಮ್ಮಂತ ಬಸವತತ್ವ ಉಳ್ಳವ್ರ ಮನೆಯಲ್ಲಿ ಇವತ್ತು ಇರ್ಬೋದು. ಎಷ್ಟೋ ಮನೆಗಳಲ್ಲಿ ಅಲ್ಲಿ ಏನಾಗ್ತಾ ಇದೆ ಮಕ್ಕಳಿಗೆ ಗೊತ್ತಿಲ್ಲ, ಮತ್ತೊಬ್ಬರು ಫೋನ್ ಮಾಡಿ ಕರಿಬೇಕಾಗ್ತಾ ಇದೆ. ಹೊರದೇಶದಲ್ಲಿದ್ದವರು ವಾಟ್ಸಪ್ ನಲ್ಲಿ ನೋಡ್ತಾ ಇದ್ದಾರೆ, ತಂದೆ ತಾಯಿ ಶವವನ್ನು ಸಂಸ್ಕಾರ ಮಾಡ್ತಾರೆ. ವಾಟ್ಸಪ್ಪೇ ಹೆಚ್ಚಿಗೆ ಆಗೋದು ಇವತ್ತು ಎಲ್ಲರೊಳಗೆ. ಪ್ರೀತಿ, ಸೌಹಾರ್ದತೆ, ಮಾನವೀಯತೆಯನ್ನ ಮರೆತು ಏನಾಗಿದೆ ಅಂದ್ರೆ ಧರ್ಮ, ಯಾಕೆ ಧರ್ಮದ ಮಾತಾಡ್ತಾ ಇದ್ದೀವಿ ನಾವು? ಯಾವ ಧರ್ಮನೂ ಬೆಳೆಸ್ತಾ ಇಲ್ಲ. ಧರ್ಮಕ್ಕಿಂತ ಹೆಚ್ಚಿಗೆ ಏನ್ ಬೆಳೀತಾ ಇದೆ? ಅಹಂಕಾರದಲ್ಲಿ. ಇವತ್ತು ಸಮಾಜ ಏನಾಗ್ತದೆ, ಯಾರಿಗೆ ಯಾವ ಧರ್ಮ ಬೆಳೆಸಲಿಲ್ಲ ರೀ, ನಾವಷ್ಟೇ ಅಲ್ಲ. ಎಲ್ಲರಿಗೆ ತಂತ ಸ್ವಪ್ರತಿಷ್ಠೆ, ಸ್ವ ಬೆಳವಣಿಗೆ, ಸ್ವಂತಿಕೆ, ಈ ರೀತಿಯಾಗಿ ಇವತ್ತು ಮನೆಗಳಲ್ಲೆಲ್ಲ ಏನಾಗಿದೆ ಅಂದ್ರೆ ಮನೆಗಳ ಕಟ್ಟಡಗಳು ದೊಡ್ಡವಾಗುತ್ತಿವೆ, ಮನಸ್ಸುಗಳು ಕಿರಿದಾಗ್ತಾ ಇವೆ, ರೋಗಗಳು ಹೆಚ್ಚಾಗಿವೆ, ಪ್ರೀತಿ ಕಡಿಮೆಯಾಗಿದೆ, ಭಾವನೆಗಳು ಮುದುಡಿವೆ, ಮನೆಯ ಅಲಂಕಾರ ಹೆಚ್ಚಿದೆ. ತಂದೆ ಯಾರು, ತಾಯಿ ಯಾರು, ಮಕ್ಕಳು ಯಾರು, ಬಂಧುಗಳು ಯಾರು, ಒಬ್ಬರು ಇನ್ನೊಬ್ಬರನ್ನ ಪರಿಚಯಿಸಬೇಕಾಗಿದೆ. ಇಂಥದ್ರ ಮಧ್ಯೆ ನಾವು ಮನೆಯೇ ಕಟ್ಕೋತಾ ಇಲ್ಲ, ಸಮಾಜ ಯಾವತ್ತು ಕಟ್ತೀವಿ ನಾವು? ಮನೆ, ನಮ್ಮ ಮನೆಗಳು ಎಷ್ಟು ಶಾಶ್ವತವಾಗಿ ಚೆನ್ನಾಗಿವೆ, ನಾವೇ ಉತ್ತರ ಕೊಡ್ತಾ ಇಲ್ಲ. ಮನಸ್ಸುಗಳು ಎಷ್ಟು ಪ್ರೀತಿಯಿಂದಿದೆ. ಬೆಳಗ್ಗೆ ಆದ ತಕ್ಷಣ ಸಾಯಂಕಾಲ ಮಕ್ಕಳದಾದ್ರೂ ಕಿರಿಕಿರಿ, ಗಂಡದಾದ್ರೂ ಕಿರಿಕಿರಿ, ಹೆಂಡತಿದಾದ್ರೂ ಕಿರಿಕಿರಿ, ಅಣ್ಣತಮ್ಮರ ಕಿರಿಕಿರಿ. ಯಾಕೆ ಒಬ್ಬರು ಇನ್ನೊಬ್ಬರ ಮೇಲೆ ಒಲವು ಬೇಡವಾ? ಎಲ್ಲಿದೆ ಒಲವು? ಎಂದು ಸಿಗಬೇಕು ಕೆಲವು ಮನಸ್ಸುಗಳಿಗೆ? ಪ್ರೀತಿ ಮಾರಿಕೊಂಡು ನೀತಿಯನ್ನ ಬಿಟ್ಟು ಜೀವನದಲ್ಲಿ ನಾವು ಇವತ್ತು ಗಳಿಕೆಗಾಗಿ, ಸಂಪತ್ತಿನ ಗಳಿಕೆಗಾಗಿ ಬಡದಾಡ್ತಾ ಇದ್ದೀವಿ. ಜೀವನನೂ ಎಷ್ಟಾಗಿದೆ ಅಂದ್ರೆ ಸಾವು ಕೂಡ ಬಹಳ ಹಿಂಗೇನು ತಡನೇ ಇಲ್ಲ. ಆಸ್ಪತ್ರೆಗೆ ಹೋಗಿ ವೈದ್ಯರು ಬರೋಕ್ಕಿಂತ ಮುಂಚೆನೆ ಪ್ರಾಣ ಕಳ್ಕೊಳ್ಳುವಷ್ಟು ಈ ಜೀವಗಳು ನೊಂದು ಹೋಗಿವೆ. ವೈದ್ಯರು ಬರಕ್ಕೆ ತಡ ಆದ್ರೂ ತಾಳ್ಮೆ ಇಲ್ಲ. ಎಷ್ಟು ಸಾವಿಗೆ ಇವತ್ತು ಮನುಷ್ಯ ಸೇಡಾಗ್ತಾ ಇದ್ದಾನೆ ಅಂದ್ರೆ ಸೈಕಾಲಜಿಕಲಿ ಮೈಂಡ್ ಬಹಳ ಇವತ್ತು ನರ್ವಸ್ ಆಗ್ಬಿಟ್ಟಿದೆ. ಬದುಕಿನ ಭಾರ ಹೃದಯಕ್ಕೆ ತಟ್ತಾ ಇದೆ. ಬದುಕಿನ ಭಾರದಲ್ಲಿ ಮನುಷ್ಯ ಹೃದಯದ ಗಟ್ಟಿತನವನ್ನು ಕಳೆದುಕೊಂಡಿದ್ದಾನೆ. ನಮ್ಮ ಮನೆಯಲ್ಲಿ ಕೂಡ ಅಲ್ಲಲ್ಲಿ ಹಿರಿಯರಿದ್ದಾರೆ ಇವತ್ತು. ಯಾರು 80 ಇದ್ದಾರೆ, ಯಾರು 90 ಇದ್ದಾರೆ, ಯಾರು 100 ಸಮೀಪ ಬಂದರೆ ನಾವು ಅವ್ರ ಬಗ್ಗೆ ಸ್ವಲ್ಪ ಚಪ್ಪಾಳೆ ಹಾಕಬೇಕು. ಮೋಸ್ಟ್ಲಿ ಅವ್ರ ಮನೆಯಲ್ಲೆಲ್ಲ ಪ್ರೀತಿ, ವಿಶ್ವಾಸ, ಸಹನೆ, ಅದು ಬದುಕಿನ ದೊಡ್ಡ ಶ್ರೀಮಂತಿಕೆ. ಏನ್ ಬರ್ತದೆ ಕೊನೆಯಲ್ಲಿ? ತಗೊಂಡು ಹೋಗಕ್ಕೆ ಏನಿದೆ ಜೊತೆಯಲ್ಲಿ? ಬರೋದೇನಿದೆ? ನಾವು ಆಸ್ತಿ ಮಾಡಬೇಕು, ಸಂಪತ್ತಿರಬೇಕು, ಗಂಡ ಹೆಂಡತಿಗೆ ಬೈಯೋದು, ಹೆಂಡತಿ ಗಂಡಕ್ಕೆ ಬೈಯೋದು, ಶ್ರೀಮಂತಿಕೆ ಬೇಕು. ಯಾವ ಶ್ರೀಮಂತಿಕೆ? ಏನ್ ಬರ್ತದೆ ಸಂಘಟನೆ? ಇವತ್ತು ನೀವು ನಾವು ನೆನಪಿರಬಹುದು, ನಿಮ್ಮ ಮನೆಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಏನಿದೆ ನಿಮ್ಗೆ ಗೊತ್ತಿಲ್ಲ. ಇದು ಮನಸ್ಸುಗಳನ್ನ ಬೆಳೆಯುವಂತ ಪ್ರೀತಿ ಶರಣರು ಕಲಿಸಿಕೊಟ್ಟಿದ್ದಾರೆ. ಯಾಕೆ ನೆನೆಸ್ತಾ ಇದೀವಿ ನಾವು? 900 ವರ್ಷಗಳ ಹಿಂದಿನ ಜನರನ್ನ ಇವತ್ತು ನಾವು ಅಂತ ಶರಣರನ್ನ ನೆನೆಸ್ತಾ ಇದೀವಿ. ಇವತ್ತು ನಾವು ಅವ್ರ ಮುಖ ನೋಡಿದೀವ? ನಾವು ಯಾರಾದ್ರೂ ಅವ್ರು ನಮ್ಗೆ ನೆನೆಸ್ಕೊಂತ ಹೇಳಿದಾರ? ಈ ಸಮಾಜ ಗುರುತಿಸುವುದು ಒಂದು ಪರಿಶುದ್ಧವಾದ ಕಾಯಕವನ್ನ, ಅವರ ಸೇವೆಯನ್ನ. ಇವತ್ತು ನಾವು ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೋತಾ ಇದ್ದೀವಿ, ಬಸವಣ್ಣನವರನ್ನ ನೆನೆಸ್ಕೋತಾ ಇದ್ದೀವಿ, ಅಕ್ಕ ಮಹಾದೇವಿಯರನ್ನ ನೆನೆಸ್ಕೊಳ್ತೀವಿ. ತಾನು ಬರಿದು ತಾನು ಉರಿದು ಜಗಕ್ಕೆ ಬೆಳಕಾದವರೇ ಬೆಳಕು. ಅಂತ ಬೆಳಕುಗಳ ಮಧ್ಯೆ ಅವರಿಂದ ನಾವು ಎಷ್ಟು ಕಲಿಬೇಕು? ಇವತ್ತು ನಾವು ಒಂದ್ ಕಡೆ ನೋಡ್ತಾ ಇದ್ದೀವಿ, ಆಡಳಿತ ಕಡೆ ಹೋಗ್ಬೇಕು. ನಾವೆಲ್ಲ ಇವತ್ತು ನಮ್ಮ ಮನೆಯಲ್ಲಿ ಭಾಳ ಚೆನ್ನಾಗಿದ್ವು. ಆಡಳಿತದ ಸ್ಥಳಗಳು ನೋಡಿದ್ರೆ ಏನು ದೊಡ್ಡ ದೊಡ್ಡ ಅಧಿಕಾರಿಗಳು, ಚಿಕ್ಕ ಅಧಿಕಾರಿಗಳಿಗೆ ಏನಪ್ಪ ಬಾ ಅಪ್ಪ ಹೋಗಪ್ಪ. ನಮ್ಮ ಶರಣ ನಮ್ಗೆ ಕಲ್ಸ್ಕೊಟ್ಟಾರೆ? ಇಲ್ಲ. ಎಂತ ವರ್ಡ್, ಅಣ್ಣ ಅಕ್ಕ ಬನ್ನಿ ಕುಳಿತುಕೊಳ್ಳಿ, ಮಾತಿನ ಸಭ್ಯತೆ ಕೂಡ ನಾವು ಮರಿತಾ ಇದ್ದೀವಿ. ಏನಿ ಬಂದಿರಿ, ಹದಿಳೆ ಬಿದ್ದಿರಿ ಅದೊಳೆ ನಿಮ್ಮ ಐಸಿರಿ ಹಾರಿ ಹೋಗುದೇ? ಅವತ್ತೇ ಕೇಳ್ಯಾರ ಬಸ್ಕೊಂಡು.
ಬರ್ರಿ ಕೂಡ್ರಿ ಒಂದು ಸ್ವಲ್ಪ. ನಮ್ದೇನು ಸಿರಿ ಸಂಪತ್ತು ಹಾಳಾಗಲ್ಲ. ಕುಡಿದರೆ ನೆಲ ಕುಡಿದು ಹೋಗುವುದೇ, ಒಡವೆ ನುಡಿದರೆ ಸಿರಿ ಬಟ್ಟೆ ಹೊಡೆಯುವುದೇ. ನಮ್ಮ ಸಿರಿಮತಿಗೆ ಏನಾದರೂ ಹಾಳಾಗ್ತದೆ ಒಂದು ಸ್ವಲ್ಪ ಮಾತಾಡಿದ್ರೆ ಇಲ್ಲ. ಕೊಡಲಿಲ್ಲದೊಂದು ಕೊಡವಿಲ್ಲದಡೆ ಮುಗಕ್ಕೆ ಒಯ್ದದ ಮಾಪನೆ ಕುಡಲಸು ನಮ್ಮದೇ. ಏನು ಕೊಡ್ರಿ ಬಿಡ್ರಿ, ಮಾತಿಗೇನಿದೆ? ಬಂದವರಿಗೆ ಒಂದು ಸಭ್ಯತೆಯಿಂದ ಮಾತು. ನಾವು ಕೂಡ ನಮ್ಮ ಸಭ್ಯತೆ ನಮ್ಮ ಮಾತಿನಲ್ಲಿದೆ. ಬಹಳ ದೊಡ್ಡ ಶ್ರೀಮಂತಿಕೆ ಇರ್ಬೋದು, ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಮಾತಿನಲ್ಲಿ ಏನಿದೆ. ಮಾತು ಮನಸ್ಸಿನ ಕನ್ನಡಿ. ಮಾತಿನ ಒಂದು ಬಗ್ಗೆ ಅಂದೇ ನಡೆ ನುಡಿಯ ಸಮನ್ವಯತೆಯನ್ನ ಶರಣರು ನುಡಿದರೆ ಸ್ಫಟಿಕದ ಹಾರದಂತಿರಬೇಕು ಅಂತ ಹೇಳ್ತಾರೆ. ಮಾತಿನ ಬೆಳಕು ಮನಸ್ಸಿನ ಬೆಳಕು. ಇದು ಕೂಡ ವೈಜ್ಞಾನಿಕವಾಗಿ ಅಂದೇ ಬಸವಣ್ಣನವರು ಕಲಿಸಿಕೊಟ್ರು. ಆಮೇಲೆ ಇನ್ನೊಂದು ನಮಗೆ ಎಲ್ಲಕ್ಕಿಂತ ದೊಡ್ಡದು ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ. ಜ್ಞಾನದ ಬೆಳಕು ಹೇಗಿದೆ ಅಂದ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭಾವದ ಕೇಡ ನೋಡಯ್ಯ. ನಮ್ಗೆ ಮೊದಲು ಜ್ಞಾನ ಬೇಕು. ನಮ್ಮಲ್ಲಿ ಜ್ಞಾನ ಬಂದಾಗ ಅಜ್ಞಾನದ ಬಗ್ಗೆ ನಮ್ಗೆ ಅರಿವಾಗ್ತಾ ಹೋಗ್ತದೆ. ನಮ್ಮಲ್ಲಿ ಜ್ಯೋತಿ ಇದ್ದಾಗ ಕತ್ತಲೆ ಎಲ್ಲಿದೆ ಎಂಬುದು ನಾವು ಜ್ಯೋತಿ ಒಳಗೆ ಕತ್ತಲೆ ಹೋಗ್ತದೆ ತಾನೆ. ಹೀಗೆ ನಮ್ಮಲ್ಲಿ ಯಾವತ್ತು ಸತ್ಯ ಅಸತ್ಯ ಸುಳ್ಳು ಎರಡು ಏನ್ ಮಾಡ್ತಾವಂತೆ ಒಂದೇ ಸಲ ಹೋಗ್ತವೆ. ಸತ್ಯ ಕೊನೆಗೆ ಗೆಲ್ತದೆ, ಸುಳ್ಳು ಮೊದಲೆಲ್ಲ ಗೆದ್ರು ಕೂಡ ಕೊನೆಗೆ ಸುಳಿಸ್ಬೋದು. ಸತ್ಯದ ಒಂದು ದಾರಿಯಲ್ಲಿ ನಡಿಬೇಕು. ಆಮೇಲೆ ಇನ್ನೊಂದೇನಂದ್ರೆ, ನಮ್ಮಲ್ಲಿ ಒಂದು ಶಕ್ತಿ ಹೇಗಿರ್ಬೇಕಂದ್ರೆ ಆತ್ಮಬಲ, ಆತ್ಮವಿಶ್ವಾಸದಿಂದ ಜಗತ್ತನ್ನ ಗೆಲ್ಲುವಂತ ಪ್ರಯತ್ನವನ್ನು ಮಾಡಬೇಕು. ಹೀಗೆ ಒಂದಲ್ಲ ಎರಡಲ್ಲ, ಇನ್ನೊಂದು ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲನೆರೆದು, ಜೇನುತುಪ್ಪ ಒಯ್ದಡೆ ಸಿಹಿಯಾಗಬಲ್ಲ. ಒಳಗಿನ ಅಂತರಂಗ ಕಪ್ಪು ಬಹಿರಂಗ ಬಿಡಿ. ಒಳಗಿನ ಕತ್ತಲೆಯನ್ನ ಕಡಿಮೆ ಮಾಡು. ಮನಸ್ಸು ನಡುವೆ ಬೇವಿನ ಬೀಜನೇ ಬಿತ್ತಿದ ಮೇಲೆ ಅದರಲ್ಲಿ ನಾವು ಬೆಲ್ಲ ಹಾಕಿದ್ರೇನು, ಆಕಳ ಹಾಲಿಸಿದ್ರೇನು, ಅಂದ್ರೆ ಮನಸ್ಸಿನ ಕ್ರೂರತೆಯನ್ನ ಬಿಟ್ಟು ನಾವು ಪ್ರೀತಿಯನ್ನ ಬೆಳೆಸ್ಬೇಕು. ಇಂಥ ರೀತಿಯಲ್ಲಿ ಬಸವಣ್ಣನವರು ಅಂದು ಕೂಡ ವಚನವನ್ನು ಹೇಳಿದ್ರು. ಹೀಗೆ ಇವತ್ತು ನಾವು ಅಂದು 12ನೇ ಶತಮಾನ, ಇದು 21ನೇ ಶತಮಾನ, ಅಂದು ಸಾರಿದ ಎಲ್ಲ ವಿಚಾರಗಳು ವೈಜ್ಞಾನಿಕವಾಗಿ ಸತ್ಯವಾದಂತಹ ವಿಚಾರಗಳನ್ನೇ ಅಂದು ಬಿತ್ತಿ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ, ಲಿಂಗ ಸಮಾನತೆ, ವರ್ಗ ವರ್ಣ ಜಾತಿ ವರ್ಗಭೇದವನ್ನು ತೊಡೆದು ಹಾಕಿ ಜಾತ್ಯತೀತ ಸಮಾಜವನ್ನು ಕಟ್ಟಿ ಎಲ್ಲರನ್ನ ಒಂದೇ ಸ್ಥಳದಲ್ಲಿ ಕುಳಿತು ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಿದಂತ ಅಣ್ಣ ಬಸವಣ್ಣ ಜಗಕ್ಕೆ ಬೆಳಕು, ಜಗವ ಬೆಳಗಿದ ಬೆಳಕು. ಎಂತೆಂಥ ತತ್ವಗಳು ಇವತ್ತು ಅವರ ತತ್ವಗಳಿಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೊರದೇಶದಲ್ಲಿ ಥೀಮ್ಸ್ ನದಿ ದಂಡೆಯ ಮೇಲೆ ಅವರ ಮೂರ್ತಿ ಒಂದ ಎರಡ ಎಷ್ಟು ಬೆಳಕು. ಯಾವತ್ತಾದ್ರೂ ಬಸವಣ್ಣ ತತ್ವಗಳು ನಮ್ಮಲ್ಲೆಲ್ಲರಲ್ಲಿ ಇವತ್ತು ನಿಮ್ಮಲ್ಲೆಲ್ಲ ನೋಡಿ ನಾವು ಕಲಿಬೇಕು. ಎಷ್ಟು 8 ಗಂಟೆ ಆದ ತಕ್ಷಣ ಎಷ್ಟು ನಿಮ್ಮ ಒಂದು ಸಮಯ ಪಾಲನೆ, ಹಿರಿಯರಲ್ಲಿರುವಂತಹ ಒಂದು ಭಕ್ತಿ, ನಿಮ್ಮಲ್ಲಿರುವಂತಹ ಒಂದು ಸಮಯ ಪಾಲನೆ, ಈ ರೀತಿ ಎಲ್ಲರ ಮನಸ್ಸಿನಲ್ಲಿ ಬೆಳೆದು ಬಂದಿದೆ ಬಸವ ತತ್ವ. ಬೆಳೆಸ್ಬೇಕಾಗಿಲ್ಲ, ಬೆಳೆದು ಬಂದಿದೆ. ತತ್ವಗಳು ಜೀವನದಲ್ಲಿ ಪಾಲನೆ ಆಗ್ತಾ 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 ಯಾಕೆ ಜರಡಿಂದ ಹೋದಾಗೆ ನಿಟ್ಟು ಶುದ್ಧಗೊಳ್ತದೋ ಅದೇ ರೀತಿ ಬದುಕಿನಲ್ಲಿ ಎಲ್ಲರೂ ಬಸವ ತತ್ವವನ್ನು ಅಳವಡಿಸ್ಕೊತಾ ಇದ್ದಾರೆ. ಬಸವಣ್ಣನ ತತ್ವಗಳು, ಅಕ್ಕ ಮಹಾದೇವಿ ಹೇಳಿದಂತ ನಿಲುವುಗಳು, ಅಲ್ಲಮ್ಮ ಪ್ರಭು ಕೊಟ್ಟಂತ ವಚನಗಳು, ಒಬ್ಬರಲ್ಲ ಇಬ್ಬರಲ್ಲ ಅನೇಕ ವಚನಕಾರ. ನಮ್ಮ ಮನೆಗಳಲ್ಲಿ ವಚನ ಸಾಹಿತ್ಯ ನೋಡ್ರಿ, ಹಣೆಯ ಮೇಲೆ ವಿಭೂತಿ, ನಮ್ಮದೇ ಆದಂಥ ತತ್ವಗಳನ್ನು ನಾವು ತೋರಿಸ್ಕೋಬೇಕಾಗಿದೆ. ಇವತ್ತು ನಮ್ಮ ಮಗ ಮುಂದೆ ಬಂದ, ಇಂಥ ಸಮಾಜದ ಒಬ್ಬ ಹುಡುಗ ಮುಂದೆ ಬಂದಿದ್ದಾನೆ, ಒಬ್ಬ ಹೆಣ್ಮಕ್ಳು ಮುಂದೆ ಬಂದ್ರಿ, ಇಂಥ ಲಿಂಗಾಯತ ಸಮಾಜದ ಒಬ್ಬ ಹೆಣ್ಮಗಳು ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾಳೆ. ಇವತ್ತು ಅದು ಇಂಥ ಒಂದು 30 ವರ್ಷಗಳಿಂದ ನಿಮ್ಮಂಥ ಸಂಸ್ಥೆ ಕಟ್ಟಿ ನಿಮ್ಮ ಮನಸ್ಸುಗಳೇ ನಿಮ್ಗೆ ಇಷ್ಟು ಭದ್ರ ಮಾಡಿದೆ ಅಂತಂದ್ರೆ ನೀವೆಲ್ಲರೂ ಬಸವ ತತ್ವ ಪಾಲಕರೇ. ನಿಮ್ಮ ಮನಸ್ಸಿನ ಒಂದು ಗೂಡಲ್ಲಿ ನೀವೆಲ್ಲರೂ ಒಂದಾಗಿ, ಎಷ್ಟು ಅಪ್ಪರು ಹೇಳ್ತಾ ಇದ್ರು, ಎಲ್ಲರ ಮನೆಯಲ್ಲಿ ಬಸವ ತತ್ವದ ಬೆಳಕನ್ನು ಹರಿಸಿದ ಮೇಲೆ ಕೇಳಿದ್ದು 10ರಲ್ಲಿ 2, 4, 6, 8 ನೆನಪಿರೇ ಇರ್ತದೆ. ಹೀಗೆ ಬಸವ ತತ್ವ ಉಳಿತಿದೆ, ಬೆಳೀತಿದೆ, ಇನ್ನೂ ಬೆಳಗ್ತದೆ. ನಮಗಿಂತ ನಮ್ಮ ಮುಂದಿನ ಮಕ್ಕಳು ಬಹಳ ಬುದ್ಧಿವಂತರಾಗ್ತಾ ಇದ್ದಾರೆ. ಹೀಗೆ ಬಸವ ತತ್ವದ ಪಾಲನೆ, ಆಚಾರ ವಿಚಾರ ಎಲ್ಲರ ಮನೆಗಳನ್ನು ಬೆಳಗಲಿ, ಮತ್ತೆ ಬಸವ ತತ್ವ ಇನ್ನೂ ಹೆಚ್ಚು ಪ್ರಚಾರವಾಗಲಿ. ಇಂತಹ ಒಂದು ಸುಸಂಸ್ಕೃತ ಸಮಾಜಕ್ಕೆ ನೀವೆಲ್ಲ ಹಿರಿಯರು ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ. ಇದು ನನ್ನ ಸುದೈವ. ನಾವು ಕನ್ನಡ, ನಾವು ಬೀದರ್ನಲ್ಲಿ ನಾವು ಭಾಷಣ ಮಾಡ್ತೀವಿ. ನಮ್ಗಿಂತಲೂ ನಿಮ್ಮಲ್ಲಿ ಎಷ್ಟು ಐಕ್ಯತೆ ಇದೆ, ಎಷ್ಟು ವಚನಗಳ ಬಗ್ಗೆ ಒಂದು ಗೌರವ ಇದೆ, ಪ್ರಾರ್ಥನೆಯಲ್ಲಿ ಎಷ್ಟು ಸತ್ಯ ಇದೆ.
ಮಾಡುವಂತ ಕುಂತಂತ ಮನಸ್ಸುಗಳಲ್ಲಿ ಎತ್ತು ಹೋಗ್ಬೇಕನ್ನಂತ ಗಡಿಬಿಡಿನೇ ಇಲ್ಲ. ಹಿಂಗೆ ಕೆಲವರು ಕುಂತಲ್ಲ ಹೇಳ್ತಾನೆ ಇರ್ತಾರೆ. ನಾವು ಕೇಳಬೇಕು, ಇನ್ನೊಬ್ಬರಿಂದ ತಿಳ್ಕೋಬೇಕು, ನಿಮ್ಮಿಂದ ನಾನೇನ್ ಕಲ್ತು, ನನ್ನಿಂದ ನೀವೇನ್ ಕಲ್ತ್ರು, ತತ್ವ ಬೆಳಿಬೇಕು, ಬಸವಣ್ಣನವರ ಬೆಳಕು ಎಲ್ಲೆಡೆ ಬೆಳಗಬೇಕು, ಜಗತ್ತಿಗೆ ಬಸವನ ಬೆಳಕು ಸದಾ ಬೆಳಕಾಗಿ ಎಲ್ಲರ ಮನಮನಗಳನ್ನ ಬೆಳಗಲಿ ಅಂತ ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಸಹೋದರಿಯರಿಗೆ, ಅಪ್ಪನವರಿಗೆ, ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಕುಳಿತಂತ ಎಲ್ಲ ಶಾಲೆಯರಿಗೆ ಅನಂತ ಕೋಟಿ ಶರಣಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ನಮ್ಮ ಇಂದಿನ ಆತ್ಮೀಯ ಶರಣರಾದ ಸಹೋದರಿ ಶ್ರೀಮತಿ ಶೈಲಜಾ ಗುಂಡಪ್ಪ ಹುಡುಗೆ ಅವರು ಬಸವಾದಿ ಶರಣರ ತತ್ವಗಳನ್ನು ಉದಾಹರಿಸುತ್ತಾ ನಮ್ಮ ನಡೆ ನುಡಿ ಹೇಗಿರಬೇಕು, ನಮ್ಮ ಬಾಳು ಹೇಗಿರಬೇಕು, ಯಾಕಂದ್ರೆ ಶರಣ ಧರ್ಮ ಇದು ಬಹಳ ಎಷ್ಟು ಸುಲಭವಾದದೋ ಅಷ್ಟು ಆದರ್ಶವಾದದ್ದು. ಇಲ್ಲಿ ನುಡಿ ಸೇವೆ ಮಾತ್ರ ಇಲ್ಲ, ನುಡಿಗೆ ತಕ್ಕ ನಡಿ ಎರಡೂ ಇರಬೇಕು. ಅದಿಲ್ಲದರ ಕೇಳಿ ವ್ಯರ್ಥ, ಹೇಳಿ ವ್ಯರ್ಥ. ಯಾಕಂದ್ರೆ ನಮ್ಮ ತತ್ವ ಆಚರಣದಲ್ಲಿ ಕಾಣಿಸ್ಬೇಕು. ಪುಸ್ತಕದಲ್ಲಿ ಕಾಣಿಸದ ಅದು ಅಲ್ಲಿಗೆ ಸೀಮಿತ ಆಗಬಾರ್ದು. ಪುಸ್ತಕದಲ್ಲಿ ಅದು ಸೀಮಿತ ಆದರೆ ಅದು ಶಾಶ್ವತ ಇಲ್ಲ. ಅದು ಆಚರಣದಲ್ಲಿದ್ದರೆ ಎಷ್ಟು ಪೀಳಿಗೆಗಳ ದಾಟೋದು, ಎಷ್ಟು ಜನರೇಷನ್ ದಾಟೋದು ಅದು ಶಾಶ್ವತವಾಗಿ ಉಳಿತದೆ. ಈಗಿನ ಕಾಲಕ್ಕೆ ನಾವು ಎಷ್ಟೋ ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಒಂದು 50 ವರ್ಷ ಕೆಳಗಿದಂತ ಪರಿಸ್ಥಿತಿ ಈಗಿಲ್ಲ. ಆಗ ಯಾಕಂದ್ರೆ ಬಹಳ ಏನಂದ್ರೆ ಪರಿಸ್ಥಿತಿಗಳು ಅನುಕೂಲ ಇರ್ತಿದ್ದಿಲ್ಲ. ಒಕ್ಕಲಿಗರಿಗಾಗಲಿ, ವ್ಯಾಪಾರಿಗಳಿಗಾಗಲಿ, ಇನ್ನು ಸರ್ಕಾರಿ ನೌಕರರಿಗಾಗಲಿ ಹೆಚ್ಚು ಮಳೆ, ಹೆಚ್ಚು ಬಿಸಿಲು, ಹೆಚ್ಚು ಚಳಿ, ಈ ಸಹಜ ಸಿದ್ಧವಾದ ಇವು ಏನು ವೈಪರೀತ್ಯಗಳವ ಇವು ಬಂದು ನಮ್ಮ ಜೀವನ ಒಂದೇ ತೀರು ನಡೀತಾ ಇರ್ತಿದ್ದಿಲ್ಲ. ಆದರೆ ಅಲ್ಲಿ ಆಗ ಬಡತನ ಇದ್ದರೂ ನಮ್ಮ ಒಂದು ಒಕ್ಕಟ್ಟು ಇತ್ತು. ಯಾಕಂದ್ರೆ ನಮ್ಮ ಆಚಾರ ವಿಚಾರ ಬಂದಿತ್ತು. ಈಗ ನಾವು ಬಹಳಷ್ಟು ಏನಂದ್ರೆ ನಾವು ಉನ್ನತ ಸ್ಥಿತಿಯಲ್ಲಿದ್ದೇವೆ. ಆಗಿದ್ದಂಥ ಪರಿಸ್ಥಿತಿಗಳು ಈಗಿಲ್ಲ. ಸರ್ಕಾರ ನಮಗೆಲ್ಲ ರೀತಿಯಿಂದ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದೇವೆ. ಬ್ಯಾಂಕ್ಗಳು ಮನೆ ತನಕ ಬಂದು ನಮಗೆ ಬೇಕಾದಂಥ ಲೋನ್ ಕೊಡ್ತಾ ಇದೆ. ಎಲ್ಲ ರೋಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಹೆಚ್ಚಾಗಿಬಿಟ್ಟದೆ. ಈಗ ಆಗಿನಾಗಿಲ್ಲ. ಹೀಗಾಗಿ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣನು ಸಿಗಬೇಕಂತ ಹೇಳಿ ನಾವು ಎಷ್ಟೋ ಪ್ರಯತ್ನ ಮಾಡಿ ಅವರಿಗೆ ಸಲಹೆ ಸಾಕಿ ದೊಡ್ಡವರು ಮಾಡಿ ಅವರಿಗೆ ಯೋಗ್ಯರು ಮಾಡಿದ ಮೇಲೆ ಈಗ ಮನೆಯಲ್ಲಿ ಎಲ್ಲರೂ ಈ ಎಲ್ಲಿ ಡೆವಲಪ್ಮೆಂಟ್ ಇರ್ತದೆ ಅದ್ರ ಜೊತೆ ಬಂದು ಏನಂದ್ರೆ ನೆರಳಿನಂಗೆ ಬರ್ತಾ ಇರ್ತದೆ. ನಾವು ಹಿಂದೆ ಅದೇನಂದ್ರೆ ಇದು ಒಂದು ಅನ್ಸಿವಿಲೈಸೇಷನ್. ಈಗೆಲ್ಲ ಮಕ್ಕಳು ಹೆಚ್ಚು ಮಾಡಿ ನಾವು ನಮ್ಮ ಮಕ್ಕಳಿಗೆ ಹೆಚ್ಚು ಜನ ಯುವಕರು ಏನಾರ ಈಗ ಅಕ್ಬರ್ ಅಂದಂಗ ಮೊಬೈಲಿಗೆ ಎಷ್ಟು ಅಟ್ಯಾಚ್ ಆಗ್ಯಾರ, ಇನ್ನು ಎದಕ್ಕೂ ಇಲ್ಲ. ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಮೊಬೈಲ್ ಅಂಬರಿ ಏನಂದ್ರೆ ಹುಚ್ಚು ಮಾಡಿಬಿಟ್ಟಿರ್ತದೆ. ಅವರಿಗೆ ಏನು ಉಂಡಿದ್ದು ಗೊತ್ತಾಗಲ್ಲ, ರುಚಿ ಗೊತ್ತಾಗಲ್ಲ, ಯಾರೇನು ಮಾತಾಡ್ತಾರೆ ಗೊತ್ತಾಗಲ್ಲ, ಏನು ನಮ್ಮ ಮನೆಗೆ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮೊಬೈಲ್ನಲ್ಲೇ ಲೀನರಾಗಿದ್ದಾರೆ. ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ನಮ್ಗೆ ಶರಣರು ಯಾವ ಹಾದಿ ಕೊಟ್ಟಾರ, ಯಾವ ರೀತಿ ಯಾವ ಆಚಾರಗಳನ್ನು ವಿಚಾರಗಳನ್ನು ನಾವು ಅಳವಡಿಸ್ಕೋಬೇಕು. ನಮ್ಮ ಮಕ್ಕಳಿಗೆ ನಾವು ಒಂದು ಮಾದರಿಯಾಗಿರ್ಬೇಕು. ನಾವು ಕೇವಲ ಹೇಳೋದಲ್ಲ, ಮೊದಲು ನಮ್ಮ ಹಿರಿಯರು ತಂದೆ ತಾಯಿಗಳು ಏನು ಆಚಾರ ವಿಚಾರ ಆಚರಣೆದಾಗ ತಲುಪುತ್ತಾರ ಅದನ್ನೇ ಮಕ್ಕಳು ಅನುಕರಿಸ್ತಾರ. ಅದರ ಪ್ರಭಾವದಿಂದ ನಾವು ಎಲ್ಲ ಇದನ್ನು ನಾವು ಒಂದು ಸಂತೃಪ್ತ ಜೀವನ ಬಾಳ್ತಾ ಇಲ್ಲ.
ಈಗ ನಾವು ಸಂತೃಪ್ತ ಜೀವನ ಬಾಳ್ಬೇಕಾದ್ರೆ ಬಸವಾದಿ ಶರಣರ ಏನು ತತ್ವಗಳವ, ಅವರ ಒಂದು ಏನು ವಿಚಾರಗಳವ, ಅದು ನಾವು ಆಚರಣೆಯಲ್ಲಿ ತರಬೇಕು ಎಂಬ ಸತ್ಯವನ್ನು ತಮ್ಮ ಪ್ರವಚನದಲ್ಲಿ ಇಂದಿನ ಅತಿಥಿಗಳು ಸಹೋದರಿ ಶ್ರೀಮತಿ ಶೈಲಜಾ ಗುಂಡಪ್ಪ ಹುಡುಗಿಯವರು ಬಹಳ ಚೆನ್ನಾಗಿ ನಮ್ಮೆಲ್ಲರಿಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ, ಅಕ್ಕನ ಬಳಗದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು